ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ ನಿಮಗೆ ಆ್ಯಪ್ನ ಮೂಲಕ ಏನು ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗೋದಿಲ್ಲ ಅವರಿಗೆಲ್ಲ ಆನ್ಲೈನಲ್ಲೇ ತುಂಬ ಕಡಿಮೆ ಖರ್ಚಲ್ಲಿ ಮ್ಯಾಕ್ಸಿಮಮ್ ಕ್ಲಾಸಸ್ಗಳನ್ನು ಕೊಡ್ತಾಯಿದೆ ಸ್ನೇಹಿತರೆ. HSTRಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳು, GPSTRಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳು, PSTRಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳು ಆ್ಯಂಡ್ ಕರ್ನಾಟಕ TET. ನೋಡಿ, ಎಲ್ಲ ಕ್ಲಾಸಸ್ಗಳಲ್ಲಿ ನಿಮಗೆ ಅಡಿಷನಲ್ ಆಗಿ ನಾವು 10th ಸಂಬಂಧಪಟ್ಟಂಥ ಎಲ್ಲ LBA ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿ ಕೊಡ್ತಾಯಿದ್ದೀವಿ ಸ್ನೇಹಿತರೆ. ಅದರ ಜೊತೆಗೆ ಜನರಲ್ ಸೈನ್ಸ್ನ ಕ್ಲಾಸಸ್ಸು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಈ ಆ್ಯಪ್ಗೆ ಜಾಯಿನ್ ಮಾಡಲಿಕ್ಕೆ. ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ ಕ್ಲಾಸ್ ಮತ್ತು ತುಂಬ ಇನ್ಡೆಪ್ತ್ ಕಂಟೆಂಟ್. ನೋಡಿ, ಒಂದು ಸೈನ್ಸನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ರಿಸೋರ್ಸ್ ಪರ್ಸನ್ಸ್ಗಳು ಮಾಡ್ತಾಯಿದ್ದಾರೆ. ಅದನ್ನೇ ಕನ್ನಡ ಮೀಡಿಯಮಲ್ಲಿ ನಾನು ಕೂಡ ಬೈಲಿಂಗ್ವಿಯಲ್ಲಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಬರ್ತಿದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ಈ ಆ್ಯಪ್ಗೆ ಜಾಯ್ನ್ ಆಗಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ, ನೋಡಿ, PSTRಗೆ ಸಂಬಂಧಪಟ್ಟಂಥ ಮತ್ತು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಕಾಂಪೊನೆಂಟ್ ಆ್ಯಂಡ್ ಕಂಟೆಂಟ್ ಚಾಪ್ಟರ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಎನ್ವೈರ್ನಮೆಂಟಲ್ ಸೈನ್ಸ್ ಅಂತ, ಪರಿಸರ ವಿಜ್ಞಾನ. ಹುಡುಗರು ಹೇಳ್ತಾರೆ, ಪರಿಸರ ವಿಜ್ಞಾನ ಸರ್ ಅದು ಮಾಡಿಕೊಡಿ. ನೋಡಿ, ತುಂಬ ಈಸಿಯಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಎನ್ವೈರ್ನಮೆಂಟಲ್ ಸೈನ್ಸ್, ಪರಿಸರ ವಿಜ್ಞಾನ. ಆದರೆ ನಮ್ಮ ಸುತ್ತಲೂ ಇರತಕ್ಕಂಥ ಪರಿಸರವನ್ನು ವೈಜ್ಞಾನಿಕವಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ, ನಮ್ಮ ಸುತ್ತಲೂ ಇರತಕ್ಕಂಥ ಪರಿಸರವನ್ನು ವೈಜ್ಞಾನಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಆ ಪರಿಸರ ಹೇಗೆ ಉನ್ನತಿ ಹತ್ರ ಹೋಗ್ತಾ ಇದೆ, ಆ ಪರಿಸರ ಏನು ನಾಶ ಆಗ್ತಾ ಇದೆ, ಆ ಪರಿಸರ ನಾಶ ಆಗ್ತಾ ಇರತಕ್ಕಂಥ ಪರಿಣಾಮ ನಾವು ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಆ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳಿಗೆ ನಾವು ಕಾರಣಗಳನ್ನು ಹುಡುಕೊಂಡು ಅವುಗಳನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಕಂಪ್ಲೀಟ್ ಇನ್ ಡೀಟೇಲ್ ಸ್ಟಡಿಯನ್ನು ನಾವು ಯಾವುದರಲ್ಲಿ ಮಾಡ್ತಾ ಹೋಗ್ತೀವಿ, ಈ ಪರಿಸರ ವಿಜ್ಞಾನ ಅಂತಕ್ಕಂಥ ಟಾಪಿಕಲ್ಲಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಈ ಟಾಪಿಕಲ್ಲಿ ನಾನು ನಿಮಗೆ ಜೊತೆಗೆ ಏನೇನು ಚರ್ಚೆ ಮಾಡ್ತೀನಿ ನೋಡಿ. ಈ ಟಾಪಿಕಲ್ಲಿ ನಾನು ಫಸ್ಟ್ ನಿಮಗೆ ಪರಿಸರ ಅಂದರೆ ಏನು ಆ್ಯಂಡ್ ಎಕಾಲಜಿ ಅಂದರೆ ಏನು, ಮತ್ತು ಪರಿಸರ ಮತ್ತು ಎಕಾಲಜಿಗೂ ಏನು ಸಂಬಂಧ ಇದೆ ಮತ್ತು ಏನು ವ್ಯತ್ಯಾಸ ಇದೆ ಅಂತ. ಹಾಗಾದರೆ ಈ ಎನ್ವೈರ್ನಮೆಂಟ್ ಆ್ಯಂಡ್ ಎಕಾಲಜಿ ಅಂತ ಕರಿತೀವಲ್ವಾ, ಈ ಎನ್ವೈರ್ನಮೆಂಟ್ ಅಂತಕ್ಕಂಥದ್ದು ಹೇಗೆ ಹುಟ್ಕೊಳ್ತು, ಎಕಾಲಜಿ ಅಂತಕ್ಕಂಥದ್ದು ಹೇಗೆ ಹುಟ್ಕೊಳ್ತು, ಅಂದರೆ ಎನ್ವೈರ್ನಮೆಂಟಲ್ ಸೈನ್ಸ್ ಎಕಾಲಜಿಯಾಗಿ ಹೇಗೆ ಕನ್ವರ್ಟ್ ಆಯಿತು, ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತ. ನೆಕ್ಸ್ಟ್ ಎಕಾಲಜಿಯಲ್ಲಿ ಸಿನ್ ಎಕಾಲಜಿ ಬರುತ್ತೆ, ಆಟೋ ಎಕಾಲಜಿ ಬರುತ್ತೆ. ಆಟೋ ಎಕಾಲಜಿ ಅಂದರೆ ಏನು, ಸಿನ್ ಎಕಾಲಜಿ ಅಂದರೆ ಏನು ಅಂತ. ಮತ್ತು ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ನಿಯಮಗಳು ಏನಿದೆ, ಯಾವ್ಯಾವ ಆರ್ಟಿಕಲಲ್ಲಿ ಈ ಪರಿಸರ ಸಂರಕ್ಷಣೆ ಬಗ್ಗೆ, ಈ ಪರಿಸರದ ಅಳಿವು ಮತ್ತು ಉಳಿವಿನ ಬಗ್ಗೆ ಯಾವ್ಯಾವ ಕಾನೂನುಗಳಿದೆ, ಅವುಗಳನ್ನೆಲ್ಲ ನಾನು ಈ ಟಾಪಿಕಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಸ್ಲೈಡ್ ಹಾಕ್ಕೊಂಡಿದ್ದೀನಿ ನಾನು. ಈ ಸ್ಲೈಡನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಸ್ವಲ್ಪ ಕ್ಲಿಯಾರಿಟಿ ಕೊಡೋಣ ಅಂತ. ಏನು ಕ್ಲಿಯಾರಿಟಿ ಕೊಡ್ತೀರಾ ಸರ್? ನೋಡಿ, ನಾನೀಗ 2 ವರ್ಡನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ನಾನು ಈ ಟಾಪಿಕಲ್ಲಿ. ಫಸ್ಟ್ ವರ್ಡ್ ವಾಟ್ ಈಸ್ ಎನ್ವಿರಾನ್ಮೆಂಟ್ ಅಂತ, ಪರಿಸರ ಅಂದರೆ ಏನು ಅಂತ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ, ಸಿಂಪಲ್ ಪರಿಸರ ಶಾಸ್ತ್ರ ಅಂದರೆ ಏನು ಅಂತ. ಪರಿಸರ ಶಾಸ್ತ್ರ. ನೋಡಿ, ಪರಿಸರ ಇದಕ್ಕೆ ಇನ್ನೊಂದು ಪದ ಸೇರ್ಕೊಂಡ್ಬಿಡತ್ತೆ, ಶಾಸ್ತ್ರ ಅಂತ. ಓಕೆ, ಶಾಸ್ತ್ರ. ನೋಡಿ, ಈ ಪರಿಸರನೇ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದರೆ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಪರಿಸರ ಶಾಸ್ತ್ರನ ನಾವು ಎನ್ವಿರಾನ್ಮೆಂಟ್ ಶಾಸ್ತ್ರ ಅಂತ ಕರೆಯಲ್ಲ, ಎಕಾಲಜಿ ಅಂತ ಕರಿತೀವಿ. ಹಾಗಾದರೆ ಪರಿಸರ ಮತ್ತು ಎಕಾಲಜಿಗೂ ಒಂದು ಡಿಫ್ರೆಂಟನ್ನು ಕೊಡಲಿಕ್ಕೆ, ಒಂದು ಡಿಫ್ರೆನ್ಸನ್ನು ಅಂದರೆ ಅವೆರಡನ್ನು ಬೈಫರ್ಗೇಷನ್ ಮಾಡಲಿಕ್ಕೆ, ಅವನ್ನು ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚಿತ್ರನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು. ನೋಡಿ, ಈಗ ಪರಿಸರ ಅಂದರೆ ನೋಡಿ, ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಅಜ್ಜಪ್ ಮೇಷ್ಟ್ರು, ನಿಮ್ಮ ಮಿಡ್ಲ್ ಸ್ಕೂಲ್ ಮೇಷ್ಟ್ರು, ನಿಮ್ಮ ಹೈಸ್ಕೂಲ್ ಮೇಷ್ಟ್ರು ಹೇಳಿರ್ತಾರೆ ಪರಿಸರ ಅಂದರೆ ಏನು. ಎದ್ಬಿಟ್ಟು ಕೈ ಕಟ್ಕೊಂಡು ನೀವು ಈಸಿಯಾಗಿ ಡಿಫೈನ್ ಮಾಡ್ತೀರಾ, ಅವರ ಸರೌಂಡಿಂಗ್ ಎನ್ವೈರ್ನಮೆಂಟ್ ಅಂತ. ಅಂದರೆ ನನ್ನ ಸುತ್ತಮುತ್ತಲಿನ ಏನು ಪ್ರದೇಶ ಇದೆ ಇದಕ್ಕೆ ಪರಿಸರ ಅಂತ ಕರಿತೀವಿ. ಸತ್ಯನಾ? ಹೌದು ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಏನು ಪರಿಸರ ಇದೆ, ನಮ್ಮ ಸುತ್ತಮುತ್ತಲು ಏನು ವಾತಾವರಣ ಇದೆ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣವನ್ನು ನಾವೇನಂತ ಕರಿತೀವಿ, ಎನ್ವಿರಾನ್ಮೆಂಟ್ ಆರ್ ಪರಿಸರ ಅಂತ ಕರಿತೀವಿ. ನೋಡಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಯಪ್ಪ ಸುತ್ತಲೂ ಏನು ಮರ ಗಿಡ ಏನೇನೂ ಇಲ್ಲ, ಮರುಭೂಮಿ, ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರಿಸರ. ಬಟ್ ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಇದು ಕೂಡ ಒಂದು ಪರಿಸರನೇ. ನಾನು ನಿಂತ್ಕೊಂಡಿದ್ದೀನಿ, ನನ್ನ ಸುತ್ತಲೂ ಹಸಿರಿದೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತಾಯಿದೆ, ಇದು ಕೂಡ ಪರಿಸರ. ಇಲ್ಲಿರ್ತಕ್ಕಂಥ ನನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ನನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಕರಿತೀವಿ. ಹಾಗಾದ್ರೆ ಪರಿಸರ ಶಾಸ್ತ್ರ ಅಂದರೆ ಏನು?
ಈಗ ನಮಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಪರಿಸರದಲ್ಲಿ ಯಾಕೆ ಒಣಗಿದೆ, ಈ ಪರಿಸರದಲ್ಲಿ ಯಾಕೆ ಹಸಿರಿದೆ ಅಂತ. ನೋಡಿ, ಇಲ್ಲಿ ಪರಿಸರ ಅಂತಕ್ಕಂಥದ್ದನ್ನು ನಾವು ಡಿಫೈನ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲೊಂದು ಮರ ಇಟ್ಕೊಂಡಿದ್ದೀನಿ. ಈ ಮರ ಏನನ್ನು ನಿರ್ಧಾರ ಮಾಡುತ್ತೆ ಅಂದರೆ ದಟ್ ಇಸ್ ಜೀವಿ. ನೋಡಿ, ಈ ಜೀವಿಗೆ ಇಲ್ಲಿ ಪರಿಸರ ಅಂತಕ್ಕಂಥದ್ದು ಅದರ ಬೆಳವಣಿಗೆಗೆ ಸೂಕ್ತ ಇಲ್ಲ, ಹಾಗಾಗಿ ಈ ಕಡೆ ಒಣಗಿದೆ. ಇದೇ ಜೀವಿಗೆ ಈ ಕಡೆ ಪರಿಸರ ಅದರ ಬೆಳವಣಿಗೆಗೆ, ಅದರ ಜೀವನ ಕ್ರಿಯೆಗಳಿಗೆ ಸಹಕಾರ ಮಾಡುತ್ತೆ, ಹಾಗಾಗಿ ಇದೇನಾಗಿದೆ, ಹಸರಾಗಿದೆ. ಅಯ್ಯೋ, ಅಂದರೆ ಒಂದು ಜೀವಿ ಮತ್ತು ಪರಿಸರದ ನಡುವೆ ಏನಾಗಿದೆ, ಸಂಬಂಧ ಇದೆ. ನೋಡಿ, ಒಂದು ಜೀವಿಯ ಸುತ್ತ ಇರತಕ್ಕಂಥ ವಾತಾವರಣವನ್ನು ಪರಿಸರ ಅಂತ ಅಂದರೆ, ಪರಿಸರ ಮತ್ತು ಜೀವಿಗೂ ಇರತಕ್ಕಂಥ ಸಂಬಂಧವನ್ನು ನಾವೇನಂತ ಕರಿತೀವಿ, ಪರಿಸರ ಶಾಸ್ತ್ರ ಅಂತ ಕರಿತೀವಿ. ಅವರ್ ಸರೌಂಡಿಂಗ್ ಎನ್ವೈರನ್ಮೆಂಟ್, ಅವರ್ ಸರೌಂಡಿಂಗ್ ಏನು ಏರ್ ಇದೆ, ಅವ್ರ ಸರೌಂಡಿಂಗ್ ಏನು ಪ್ಲೇಸ್ ಇದೆ, ನಮ್ಮ ಸುತ್ತಲೂ ಏನು ವಾತಾವರಣಗಳಿದೆ, ಅದನ್ನು ಪರಿಸರ ಅಂದರೆ ನನ್ನ ಸುತ್ತಲೂ ಇರತಕ್ಕಂತಹ ವಾತಾವರಣ ಮತ್ತು ನನಗೆ ಇರತಕ್ಕಂಥ ಸಂಬಂಧ ಏನಿದೆ, ಆ ಸಂಬಂಧಕ್ಕೆ ನಾವೇನಂತ ಕರಿತೀವಿ, ಎಕಾಲಜಿ ಆರ್ ಪರಿಸರ ಶಾಸ್ತ್ರ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೂ ಮುಂದೆ ಮತ್ತೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ. ಕ್ಲಿಯರ್? ನೋಡಿ, ಮತ್ತೆ ಅದೇ ಇಮೇಜನ್ನು ಹಾಕ್ಕೊಂಡು ನಾನು ಜಸ್ಟ್ ವಾಟ್ ಈಸ್ ಎನ್ವಿರಾನ್ಮೆಂಟ್, ವಾಟ್ ಈಸ್ ಎಕಾಲಜಿ ಅಂತಕ್ಕಂಥ ವರ್ಡನ್ನು ಮತ್ತೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟ್ ನಾನು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತಕ್ಕಂಥ ವರ್ಡ್ಗಳನ್ನು ಆ ಕಡೆ ಈ ಕಡೆ ಇಟ್ಕೊಂಡಿದ್ದೀನಿ ನಾನು. ಕ್ಲಿಯರ್? ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತ. ನೋಡಿ, ದಿಸ್ ಇಸ್ ದ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ, ಪರಿಸರ ಅಂತ ಕರಿತೀವಿ. ಪರಿಸರ. ಕ್ಲಿಯರ್? ಇದರ ವಿಕಾಸನೇ ಎಕಾಲಜಿ. ನೆಕ್ಸ್ಟ್ ಎಕಾಲಜಿ ಅಂದರೆ ಸಿಂಪಲ್ ಪರಿಸರ ಶಾಸ್ತ್ರ ಅಂತ ಕರಿತೀವಿ. ಪರಿಸರ ಶಾಸ್ತ್ರ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಎಕಾಲಜಿಗೂ ಆ್ಯಂಡ್ ಎನ್ವೈರನ್ಮೆಂಟಿಗೂ ಡಿಫ್ರೆನ್ಸ್ ಇದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವೇನಂತ ಕರಿತೀವಿ, ಪರಿಸರ ಅಂತ ಕರಿತೀವಿ. ನನಗೂ ನನ್ನ ಸುತ್ತಲಿರ್ತಕ್ಕಂಥ ವಾತಾವರಣಕ್ಕೂ ಏನು ರಿಲೇಷನ್ಸ್ ಇದೆ, ಲಿವಿಂಗ್ ಆರ್ಗಾನಿಸಮ್ಸ್ ಆ್ಯಂಡ್ ರಿಲೇಷನ್ ಟು ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ಗೆ ನನಗೆ ಮೀನ್ಸ್ ಒಂದು ಜೀವಿಗೆ ಏನು ಸಂಬಂಧ ಇದೆ, ಏನು ರಿಲೇಷನ್ ಇದೆ, ಆ ಸಂಬಂಧದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಎಕಾಲಜಿ ಅಂತ ಕರಿತೀವಿ. ಎಕ್ಸಾಂಪಲ್, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಟ್ ಈಸ್ ದ ಎನ್ವಿರಾನ್ಮೆಂಟ್. ನನ್ನನ್ನು ನೋಡಾದ ನಂತರ ಅಯ್ಯೋ ನಮ್ಮ ಶಂಕರ್ ಸರ್ ಒಂದು ಸಂಬಂಧ ಆಗತ್ತಲ್ವಾ, ಆ ಸಂಬಂಧ ಆದ ನಂತರ ಅದಕ್ಕೆ ನಾವೇನಂತ ಕರಿತೀವಿ, ಎಕಾಲಜಿ ಅಂತ ಕರಿತೀವಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನನ್ನ ಸುತ್ತಲೂ ಗಾಳಿ ಇದೆ, ನನ್ನ ಸುತ್ತಲೂ ಬೆಳಕಿದೆ, ನನ್ನ ಕೆಳಗಡೆ ಮಣ್ಣಿದೆ, ನನ್ನ ಸುತ್ತಲೂ ವಾತಾವರಣ ಇದೆ. ಈ ವಾತಾವರಣ, ಬೆಳಕು, ಮಣ್ಣು ಈ ಇರ್ತಕ್ಕಂಥ ಎಲ್ಲದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಪರಿಸರ ಅಂತ ಕರಿತೀವಿ. ಅಯ್ಯೋ ನನ್ನ ಸುತ್ತಲೂ ಬಿಸಿ ಮೀನ್ಸ್ ಎಂತಹ ವಾತಾವರಣ ಇದೆ, ಹಾಗಾದರೆ ಇಲ್ಲಿ ವಾತಾವರಣ ನನಗೆ ಏನು ಹೆಲ್ಪ್ ಮಾಡ್ತಾ ಇದೆ, ಗಾಳಿ ನನಗೆ ಗಾಳಿಗೂ ನನಗೂ ಎಂತಹ ಸಂಬಂಧ ಇದೆ, ಉಷ್ಣಕ್ಕೂ ಮತ್ತು ನನಗೂ ಎಂತಹ ಸಂಬಂಧ ಇದೆ, ಬೆಳಕು ಮತ್ತು ನನಗೂ ಎಂತಹ ಸಂಬಂಧ ಇದೆ, ಆ ಬೆಳಕು ಮತ್ತು ನನಗೂ ಇರತಕ್ಕಂಥ ಸಂಬಂಧ. ನೋಡಿ, ನನ್ನ ಸುತ್ತಲೂ ಬೆಳಕು ಇದೆ, ಪರಿಸರ, ಬೆಳಕು ಮತ್ತು ನನ್ನ ನಡುವೆ ಏನು ಸಂಬಂಧ ಇದೆ, ಅದನ್ನು ನಾವೇನಂತ ಕರಿತೀವಿ, ಪರಿಸರ ಶಾಸ್ತ್ರ ಅಂತ ಕರಿತೀವಿ. ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಇದು ಸಂಬಂಧಗಳ ಬಗ್ಗೆ ಹೇಳುತ್ತೆ, ಇದು ಸಂಬಂಧವನ್ನು ಹೇಳಲ್ಲ, ಅದ್ರ ಸುತ್ತಲೂ ಇರತಕ್ಕಂಥ ಫಿಸಿಕಲ್ ಫ್ಯಾಕ್ಟರ್ಸ್ಗಳನ್ನು ಹೇಳುತ್ತೆ. ಕ್ಲಿಯರ್? ಓಕೆ, ಈ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಫ್ರೆಂಚ್ ಭಾಷೆಯ ಎನ್ವಿರೋನಿಯಾ ಅಂತಕ್ಕಂಥ ಪದದಿಂದ ಹುಟ್ಕೊಳ್ಳುತ್ತೆ. ಕ್ಲಿಯರ್? ಈ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಫ್ರೆಂಚ್ ಭಾಷೆಯ ಎನ್ವಿರೋನಿಯಾ ಎನ್ವಿರೋನಿಯಾ ಅಂದರೆ ಟು ಸರೌಂಡೆಡ್ ಅಂತ, ತನ್ನ ಸುತ್ತಮುತ್ತಲಿನ ಅಂತ. ಈ ತನ್ನ ಎನ್ವಿರಾನ್ ಅಂತಕ್ಕಂತಹ ಫ್ರೆಂಚ್ ಭಾಷೆಯಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಅಂತಕ್ಕಂತಹ ಇಂಗ್ಲೀಷ್ ವರ್ಡ್ ಹುಟ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಕ್ವಶನ್ ರೆಡಿ ಆಗಿಬಿಡುತ್ತೆ ಈಗ. ಏನು? ಇಂಗ್ಲೀಷ್ ವರ್ಡ್ ಎನ್ವಿರಾನ್ಮೆಂಟ್, ಇದು ಯಾವ ಪದ ಅಂದರೆ ಆಂಗ್ಲ ಭಾಷೆಯ ಪದ. ಈ ಎನ್ವಿರಾನ್ಮೆಂಟಲ್ಲಿ ಈ ಎನ್ವಿರಾನ್ ಅನ್ನೋದು ಯಾವ ವರ್ಡಿಂದ ಬಂದಿದೆ ಅಂದರೆ ಎನ್ವಿರೋನಿಯಾ. ಹಾಗಾದ್ರೆ ಎನ್ವಿರೋನಿಯಾ ಯಾವ ಪದ ಅಂತ ಕೇಳಿದರೆ ದಟ್ ಇಸ್ ದ ಫ್ರೆಂಚ್ ಲ್ಯಾಂಗ್ವೇಜ್. ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಯಾವ ಪದದ ಉತ್ಪತ್ತಿ ಅಂತ ಕೇಳಿಬಿಟ್ರೆ ಸಿಂಪಲ್ ದಟ್ ಇಸ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಎನ್ವಿರಾನ್ಮೆಂಟ್ ಅಂತಕ್ಕಂಥ ವರ್ಡ್ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಫ್ರೆಂಚ್ ಈಗ ಯಾವ ಭಾಷೆ ದಟ್ ಈಸ್ ಆಂಗ್ಲ ಭಾಷೆ. ಈ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದವನ್ನು ಹುಟ್ಟು ಹಾಕಿರ್ತಕ್ಕಂಥ ಎನ್ವಿರೋನಿಯಾ ಅಂತಕ್ಕಂಥದ್ದು ಯಾವ ಲ್ಯಾಂಗ್ವೇಜಿಂದ ಬಂದಿದೆ ಅಂತ ಕೇಳಿದರೆ ದಟ್ ಇಸ್ ದ ಫ್ರೆಂಚ್ ಲ್ಯಾಂಗ್ವೇಜಿಂದ ಬಂದಿದೆ. ಕ್ಲಿಯರ್? ಈ ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥ ಎನ್ವಿರೋನಿಯಾನೇ ಆಂಗ್ಲ ಭಾಷೆಯ ಎನ್ವಿರಾನ್ಮೆಂಟ್ ಆಗಿ ನಾವೀಗ ಬಳಕೆಯನ್ನು ಮಾಡ್ತೀವಿ ಸ್ನೇಹಿತರೆ. ಈ ಥರ ಎನ್ವಿರೋನಿಯಾದಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರಿಸರ ಅಂತಕ್ಕಂಥ ಒಂದು ವರ್ಡ್ ಹುಟ್ಕೊಳ್ಳುತ್ತೆ. ನೋಡಿ, ಈ ಪರಿಸರ ಅಂತಕ್ಕಂಥ ವರ್ಡ್ ಏನಿದೆಯಲ್ವಾ, ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದವಲ್ಲ,
ಈ ಪದ ಹೆಂಗೆ ಹುಟ್ಟಿತು ಅನ್ನೋದು ತುಂಬ ಇತಿಹಾಸ ಇದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಪರ್ಟಿಕ್ಯುಲರ್ ಆಗಿ ಹಾಗೆ ಹುಟ್ಟಿತು ಅಂತ ಯಾರು ಹೇಳಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ. ಆದರೆ ಈ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಥಾಮಸ್ ಕಾರ್ಲೈಲ್. 1828ರಲ್ಲಿ ಥಾಮಸ್ ಕಾರ್ಲೈಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಪದವನ್ನು ಮೊದಲ ಬಾರಿಗೆ ಬಳಸಿದ. ದಟ್ ವರ್ಡ್ ಈಸ್ ನಾಟ್ ಕಾಯ್ನ್ಡ್, ಫಸ್ಟ್ ಟೈಮ್ ಅವನೇನು ಮಾಡ್ತಾನೆ, ಇದನ್ನು ಯೂಸ್ ಮಾಡ್ತಾನೆ ಸ್ನೇಹಿತರೆ. ಈ ಕಡೆ ಬರೋಣ ನಾವು ಎಕಾಲಜಿ. ಸೊ ಎಕಾಲಜಿ ಅಂತಕ್ಕಂಥದ್ದು 2 ಪದದಿಂದ ಬರುತ್ತೆ. ಒಂದು ಗ್ರೀಕ್ ಭಾಷೆಯ ಇಕೋಸ್ ಅಂತಕ್ಕಂಥ ಪದ, ಇನ್ನೊಂದು ಲಾಜಿ ಅಂತಕ್ಕಂತಹ ಪದ. ಇಕೋಸ್ ಅಂದರೆ ಮನೆ ಅಂತ, ಮನೆ ಮೀನ್ಸ್ ಪರಿಸರ, ಲಾಜಿ ಅಂದರೆ ಅಧ್ಯಯನ ಅಂತ. ಕ್ಲಿಯರ್? ನೋಡಿ, ಇಲ್ಲಿ ನಾವು ಎನ್ವಿರಾನಿಯಾ ಅಂದರೆ ಸರೌಂಡೆಡ್ ಅಂತ ಹೇಳ್ಬಿಡ್ತೀವಿ. ಬಟ್ ಇಕೋಸ್ ಅಂದರೆ ಸರೌಂಡೆಡ್ ಅಂತ ಹೇಳಲ್ಲ, ನಾವು ಮನೆ ಅಂತ ಹೇಳ್ಬಿಡ್ತೀವಿ. ಯಾಕಂದರೆ ಒಂದು ಮನೆ ಅಂದಮೇಲೆ ಅಲ್ಲೇನಿರುತ್ತೆ, ಸಂಬಂಧಗಳಿರುತ್ತೆ. ಚಿಕ್ಕಪ್ಪ ದೊಡ್ಡಪ್ಪಗೆ ಸಂಬಂಧ ಇರುತ್ತೆ, ತಂದೆ ಮಗಳಿಗೆ ಸಂಬಂಧ ಇರುತ್ತೆ, ಗಂಡ ಹೆಂಡತಿಗೆ ಸಂಬಂಧ ಇರುತ್ತೆ. ಇಲ್ಲಿ ಸಂಬಂಧ ಅನ್ನೋ ವರ್ಡ್ ಬಂದಿರೋದ್ರಿಂದ ಇಕೋಸ್ ಅಂದರೆ ಹೌಸ್ ಅಂದ್ಬಿಡ್ತೀವಿ. ಬಟ್ ಸೇಮ್ ವರ್ಡ್ ಇಲ್ಲಿ ಎನ್ವಿರಾನಿಯಾ ಬಂತು ಅಂದರೆ ಹೌಸ್ ಆ್ಯಂಡ್ ಹೋಮ್ ಅನ್ನಲ್ಲ ನಾವಿಲ್ಲಿ. ಯಾಕೆ ಅನ್ನಲ್ಲ ಅಂದರೆ ಇಲ್ಲಿ ಅಂದರೆ ಇಲ್ಲಿ ರಿಲೇಷನ್ಸ್ ಇಲ್ಲ. ಹಾಗಾಗಿ ಎನ್ವಿರಾನಿಯಾ ಅಂದರೆ ನನ್ನ ಸುತ್ತಮುತ್ತಲಿನ ವಾತಾವರಣ ಅಂತ ಅಂದ್ಬಿಡ್ತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನಾನು ಇಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ, ಎಕಾಲಜಿಗೂ ಮತ್ತು ಎನ್ವೈರನ್ಮೆಂಟ್ಗೂ ಏನು ಡಿಫ್ರೆನ್ಸ್. ಎನ್ವಿರಾನ್ಮೆಂಟ್ ಅಂದರೆ ನನ್ನ ಸುತ್ತಮುತ್ತಲಿನ ವಾತಾವರಣ, ಎಕಾಲಜಿ ಅಂದರೆ ನಾನು ಮತ್ತು ನನ್ನ ಸುತ್ತಮುತ್ತಲಿನ ವಾತಾವರಣದ ಮಧ್ಯೆ ಯಾವ ಸಂಬಂಧ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಎಕಾಲಜಿ. ಹಾಗೆ ಈ ಎಕಾಲಜಿ ಅಂತಕ್ಕಂಥ ವರ್ಡನ್ನು ಫಸ್ಟ್ ಕಾಯ್ನ್ಡ್ ಮಾಡಿದ್ದು ಯಾರಪ್ಪ ಅಂತ ಕೇಳಿದ್ರೆ ಅರ್ನೆಸ್ಟ್ ಹ್ಯಾಕಲ್. 1866ರಲ್ಲಿ ದಿಸ್ ವರ್ಡ್ ಈಸ್ ಕಾಯ್ನ್ಡ್ ಬೈ ಅರ್ನೆಸ್ಟ್ ಹ್ಯಾಕಲ್. ಓಕೆ, ಈ ಪದವನ್ನು ಯಾರು ಬಳಸ್ತಾ, ನೆಕ್ಸ್ಟ್ ಈ ಪದವನ್ನು ಯಾರು ಬಳಸ್ತಾ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಎನ್ವಿರಾನಿಯಾಗೂ ಮತ್ತು ಇಕೋಸ್ಗೂ ಏನು ವ್ಯತ್ಯಾಸ ಇದೆ. ಎರಡು ಸಿಮಿಲರ್ ಇದ್ರೂ ಕೂಡ ಇದನ್ನು ಯಾಕೆ ಹೌಸ್ ಅಂತ ಕರಿತೀವಿ, ಇದನ್ನು ಯಾಕೆ ಸರೌಂಡೆಡ್ ಅಂತ ಕರಿತೀವಿ, ಅದನ್ನು ಕ್ಲಿಯಾರಿಟಿ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ. ಓಕೆ, ಇಲ್ಲಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ವಾಟ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅರ್ಥ ಆಗಿದೆ. ಎನ್ವಿರಾನ್ಮೆಂಟ್ ಅಂದರೆ ದಿಸ್ ಇಸ್ ನಾನ್ ರಿಲೇಷನ್, ಎಕಾಲಜಿ ಅಂದರೆ ರಿಲೇಷನ್. ಬಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಜೈವಿಕ ಮತ್ತು ಅಜೈವಿಕ ಘಟಕಗಳು. ಇಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರುವ ಸಂಬಂಧವನ್ನು ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಎಕಾಲಜಿ ಅಂತ ಕರಿತೀವಿ. ಕ್ಲಿಯಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಅದಕ್ಕೆ ನೋಡಿ, ಇಲ್ಲಿ ಸಂಬಂಧ ಇದೆ, ಹಸಿರಿದೆ, ಇಲ್ಲಿ ಸಂಬಂಧ ಇದೆ, ಒಣಗಿದೆ. ಬಟ್ ಇಲ್ಲಿ ಒಣಗಿರೋದನ್ನೇ ಅಧ್ಯಯನ ಮಾಡೋದು ಎನ್ವೈರನ್ಮೆಂಟ್. ಈ ಎನ್ವೈರನ್ಮೆಂಟೇ ಬೇರೆ, ಈ ಎನ್ವೈರನ್ಮೆಂಟೇ ಬೇರೆ. ಈ ಎನ್ವೈರನ್ಮೆಂಟಿಗೂ ಇದಕ್ಕೂ ಸಂಬಂಧ ಇದೆ, ಹಸಿರಿದೆ. ಈ ಎನ್ವೈರನ್ಮೆಂಟಿಗೂ ಇದಕ್ಕೂ ಸಂಬಂಧ ಇದೆ, ಅದಕ್ಕೆ ಒಣಗಿದೆ. ಈ ರಿಲೇಷನನ್ನು ನಾವೇನಂತ ಕರಿತೀವಿ, ಎಕಾಲಜಿ ಅಂತ ಕರಿತೀವಿ. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಸ್ಲೈಡಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ಇವೆಲ್ಲ ಜಿಕೆಗೆ ಬರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್. ನೋಡಿ, ಇಲ್ಲಿ ಫಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಎನ್ವೈರನ್ಮೆಂಟಲ್ ಎಕಾಲಜಿಯಲ್ಲಿ ಇಲ್ಲಿ ಏನೇನು ಬರುತ್ತೆ, ಯಾರು ಫಾದರ್, ಏನು, ಈ ಥರ ಜಿಕೆ ಮತ್ತು ಡೈರೆಕ್ಟ್ ಕ್ವಶನ್ಸು ಕೂಡ ಬರ್ಬೋದು. ನಾನು ಫಸ್ಟ್ ಒಂದು ಕ್ವಶನ್ ಇಟ್ಕೊಂಡಿದ್ದೀನಿ, ದ ಫಾದರ್ ಆಫ್ EVS, ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಕರಿತೀವಿ, ಏನು EVS ಅಂತ ಕರಿತೀವಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಇದರ ಫಾದರ್ ಯಾರು ಅಂತ ನೋಡಿ ಸ್ನೇಹಿತರೆ. ಇದರ ಫಾದರು ಕೂಡ ತುಂಬ ಜನನೇ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ಇದು ನಮ್ಮ ಅರಿಸ್ಟಾಟಲ್, ಪ್ಲೂಟೋ ಅಲ್ಲಿಂದನೂ ಕೂಡ ಅಧ್ಯಯನ ಮಾಡ್ತಾ, ಮತ್ತು ನಮ್ಮ ಯಾರು ಚಾರ್ಲ್ಸ್ ಡಾರ್ವಿನ್ ಫಸ್ಟ್ ಪರಿಸರದ ಬಗ್ಗೆ ಥಿಂಕ್ ಮಾಡಿದ, ಯೋಚನೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ. ಹಾಗಾಗಿ ಎಕಾಲಜಿ ಅದರಲ್ಲಿ ಫಾದರ್ ಆಫ್ ಈ ಎನ್ವೈರನ್ಮೆಂಟಲ್ ಸೈನ್ಸ್ನ ಬಗ್ಗೆ ಫಾದರ್ ಅಂತ ಹೇಳೋದು ತುಂಬಾ ಗೊಂದಲ ಇದೆ ಸ್ನೇಹಿತರೆ. ಆದರೂ ಕೂಡ ಈ ಬಯೋಜಿಯೋಗ್ರಫಿ ಅಂದರೆ ಈ ಭೂಮಿ ಮೇಲೆ ಜೀವಿಗಳು ಯಾವ ರೀತಿ ಸಂಬಂಧ ಇದೆ, ಏನು ವೈಜ್ಞಾನಿಕ ನಿರೂಪಣೆಯನ್ನು ಮಾಡಿರೋರಲ್ಲಿ ಇವನು ಕೂಡ ಒಬ್ಬ, ಮತ್ತು ಇವನು ಒಬ್ಬ ಪ್ರಮುಖ. ಹಾಗಾಗಿ ಇವನಿಗೆ ನಾವೇನಂತ ಕರಿತೀವಿ, ಫಾದರ್ ಆಫ್ EVS. ಯಾರು? ಅಲೆಕ್ಸಾಂಡರ್ ವಾನ್ ಹಂಬೋಲ್ಟನ್ನು ನಾವು ಫಾದರ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಆರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಮುಂದೆ ಏನಾಗಿ ಅಪ್ಡೇಟ್ ಆಗಿಬಿಡತ್ತೆ, ಎಕಾಲಜಿಯಾಗಿ ಅಪ್ಡೇಟ್ ಆಗುತ್ತೆ. ದ ಫಾದರ್ ಆಫ್ ಎಕಾಲಜಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಅರ್ನೆಸ್ಟ್ ಹ್ಯಾಕಲ್. ನೋಡಿ, ಎಕಾಲಜಿ ಅಂತಕ್ಕಂಥ ಪದವನ್ನು ಫಸ್ಟ್ ಬಳಸಿದ್ದು ಕೂಡ ಅರ್ನೆಸ್ಟ್ ಹ್ಯಾಕಲ್. ನೆಕ್ಸ್ಟ್ ದ ಫಾದರ್ ಆಫ್ ಎಕಾಲಜಿ ಅಂತ ಯಾರಿಗೆ ಕರಿತೀವಿ ನಾವು, ದ ಅರ್ನೆಸ್ಟ್ ಹ್ಯಾಕಲನ್ನು ದ ಫಾದರ್ ಆಫ್ ಎಕಾಲಜಿ ಅಂದರೆ ಪರಿಸರ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಅರ್ನೆಸ್ಟ್ ಹ್ಯಾಕಲ್. ನೆಕ್ಸ್ಟ್ ದ ಫಾದರ್ ಆಫ್ ಮಾಡರ್ನ್ ಎಕಾಲಜಿ
ಆಧುನಿಕ ಪರಿಸರ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಇವರೆಲ್ಲ ಮುಂದಕ್ಕೆ ಬರ್ತಾ ಇರ್ತಾರೆ ನಿಮಗೆ. ಯುಗಿನಿ ಪಿ ಓಡಮ್ಮನ್ನು ನಾವೇನಂತ ಕರಿತೀವಿ, ದ ಫಾದರ್ ಆಫ್ ಮಾಡರ್ನ್ ಎಕಾಲಜಿ, ಆಧುನಿಕ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವೆಲ್ಲ ಜಗತ್ತಿಗೆ ಸಂಬಂಧಪಟ್ಟಿದ್ದು. ನಮ್ಮ ಭಾರತದಲ್ಲೂ ಕೂಡ ಭಾರತದ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಯಾರು ಇರಲೇಬೇಕಲ್ವಾ? ಎಸ್, ದ ಫಾದರ್ ಆಫ್ ಇಂಡಿಯನ್ ಎಕಾಲಜಿ ಯಾರಪ್ಪ ಅಂತ ಕೇಳಿದ್ರೆ ರಾಮ್ದಿಯೋ ಮಿಶ್ರಾ. ನೋಡಿ, ಇದು ಕೂಡ GKಯಲ್ಲೂ ಕೂಡ ಬರ್ಬೋದು, ಬಟ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಹೇಗೆ ಬೇಕಾದ್ರೂ ಕೂಡ ಅರೈಸ್ ಆಗಬಹುದು. ಫಾದರ್ಗಳ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಸೊ ನೆಕ್ಸ್ಟ್ ಮುಂದಿನ ಸ್ಲೈಡಲ್ಲಿ ಏನಿದೆ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಲೈಡಿಗೆ ಎಂಟ್ರಿ ಆಗುವ. ಈ ಸ್ಲೈಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು. ಕ್ಲಿಯರ್? ಒಬ್ಬ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಇನ್ನೊಬ್ಬ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ಹರಿಕಾರ ಯಾರು ಅಂತ ನೋಡಿ ಸ್ನೇಹಿತರೆ. ಈ ಭೂಮಿ ಮೇಲೆ ಜೀವಿಗಳು ಉಗಮವಾದವು. ಆ ಜೀವಿಗಳಲ್ಲಿ ವಿಕಾಸ ಆಗ್ತಾ 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 ಮಂಗನಿಂದ ಮಾನವ ಅಂತಕ್ಕಂಥ ಒಂದು ಬುದ್ಧಿವಂತ ಜೀವಿ ಈ ಭೂಮಿ ಮೇಲೆ ಹುಡ್ಕೊಳ್ತು. ಈ ಮಾನವ ಅಂತಕ್ಕಂಥ ಬುದ್ಧಿವಂತ ಜೀವಿ ಈ ಭೂಮಿ ಮೇಲೆ ಹುಟ್ಟುಬಿಟ್ಟು ತನ್ನ ಸಂತತಿಯನ್ನು ಮುಂದುವರಿಸ್ತಾ ತನ್ನ ಬುದ್ಧಿವಂತಿಕೆಯಿಂದ ಮರಣದ ಪ್ರಮಾಣ ಕಡಿಮೆ ಮಾಡ್ದ, ಜನನದ ಪ್ರಮಾಣ ಏನು ಮಾಡ್ದ, ಜಾಸ್ತಿ ಮಾಡ್ದ. ಈ ಪರಿಸರಕ್ಕೆ ವಿರುದ್ಧವಾಗಿ ತಾನು ಬದುಕೋದನ್ನು ಕಲಿತ. ಆದರೆ ಆ ಬದುಕು ಶಾಶ್ವತ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಯಾಕಂದರೆ ಮನುಷ್ಯ ಆ ಜೀವಿಗಿಂತ ದೊಡ್ಡದು ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಎನ್ವೈರನ್ಮೆಂಟ್. ಪರಿಸರ ಯಾವುದೇ ಸಂದರ್ಭದಲ್ಲಿ ಯಾವುದೇ ಜೀವಿಯನ್ನು ಹೊಸದಾಗಿ ಸೃಷ್ಟಿಸುತ್ತೆ. ಒರಿಜಿನ್ ಆಫ್ ಸ್ಪೀಸೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ಡಾರ್ವಿನ್ ಹೇಳಿಬಿಟ್ಟಿದ್ದಾನೆ, ನಿಸರ್ಗದ ಆಯ್ಕೆ. ಮನುಷ್ಯ ನಿಸರ್ಗವನ್ನು ಆಯ್ಕೆ ಮಾಡಬಹುದು ಹೊರತು ನಿಸರ್ಗವನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಯಾಕಂದರೆ ನಿಸರ್ಗಕ್ಕೆ ಒಂದು ಸಾರಿ ಮುನಿಸು ಬಂತು ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಈ ಭೂಮಿ ಮೇಲೆ ಮಾನವ ಅಂತಕ್ಕಂಥ ಜೀವಿ ಇರಬೇಕಾ ಇರಬಾರ್ದ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕ್ವಶನನ್ನು ಇಟ್ಬಿಡತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನೇಕ ಮಹಾಮಾರಿ ರೋಗಗಳು ಬಂದು ಹೋಗಿದೆ. ಆಗ ಇವಾಗಲೂ ಕೂಡ ಮನುಷ್ಯ ಈ ಪರಿಸರಕ್ಕೆ ಶೆಡ್ ಹೊಡೆದು ತಿಂಗಳಿನಿಂದ ಮಂಗಳನತ್ತ ಅಂದರೆ ಭೂಮಿಯಿಂದ ಚಂದ್ರನ ಮೇಲೆ ಹೋಗಿ ಚಂದ್ರನಿಂದ ಮಂಗಳ ಗ್ರಹಕ್ಕೆ ಹೋದರೂ ಕೂಡ ಕರೋನಾ ಅಂತಕ್ಕಂಥ ಒಂದೇ ಫ್ಯಾಕ್ಟರ್ಸನ್ನು ಒಂದು ವರ್ಷ ಇಟ್ಟು ಈ ಮನುಕುಲವನ್ನು ಅಲ್ಲಾಡಿಸಿರ್ತಕ್ಕಂಥ ಉದಾಹರಣೆ ಇತ್ತೀಚೆಗೆ ಇದೆ ಸ್ನೇಹಿತರೆ. ಹಾಗಾಗಿ ನಾವು ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಭೂಮಿ ಮೇಲೆ ಈ ಬುದ್ಧಿವಂತ ಮನುಷ್ಯ ತನ್ನ ಸಂತತಿಯನ್ನು ಜಾಸ್ತಿ ಮಾಡ್ತಾ ಅವನ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಹೋಯ್ತಲ್ವಾ, ಅವನಿಗೆ ಆಹಾರವನ್ನು ಕೊಡಬೇಕಲ್ವಾ. ಆ ಆಹಾರವನ್ನು ಕೊಡಲಿಕ್ಕೆ ಈ ಮಹನೀಯರು ಇಬ್ಬರು ಒಂದು ಭಯಂಕರವಾಗಿರ್ತಕ್ಕಂತಹ ಈ ಮನುಕುಲದ ಉಳಿವಿಗಾಗಿ ತಮ್ಮ ಒಂದು ಜ್ಞಾನದಿಂದ ಈ ಮನುಷ್ಯ ಇನ್ನಷ್ಟು ಬದುಕೊಳ್ಳಿ ಅಂತ ಆಹಾರ ಸಂಪನ್ಮೂಲ ಅಂತ ಕೊಟ್ಟಂತಹ ಮಹಾನ್ ಹರಿಕಾರರು ಯಾರಪ್ಪ ಅಂತ ಕೇಳಿದ್ರೆ ಒಬ್ಬ ನಾರ್ಮಲ್ ಬೋರ್ಲಾಗ್, ಇನ್ನೊಬ್ಬ ಭಾರತದಲ್ಲಿ MS ಸ್ವಾಮಿನಾಥನ್. ನೋಡಿ ಸ್ನೇಹಿತರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಅವನಿಗೆ ಏನು ಬೇಕಾಗತ್ತೆ? ಬೇಸಿಕ್ ನೀಡು ಆಹಾರ ಬೇಕಾಗತ್ತೆ. ಯಾಕಂದರೆ ಈ ಮನುಷ್ಯನ ಜೀವ ಕ್ರಿಯೆಗಳಿಗೆ ಅಥವಾ ತನ್ನ ಜೈವಿಕ ಕ್ರಿಯೆಗಳಿಗೆ ಪ್ರಮುಖವಾಗಿ ಗಾಳಿ ಬೇಕು, ನೀರು ಬೇಕು, ಉಷ್ಣ ಬೇಕು, ಮಣ್ಣು ಬೇಕು. ಇದನ್ನೆಲ್ಲ ಪರಿಸರ ಕೊಡುತ್ತೆ. ಬಟ್ ಆಹಾರನೂ ಪರಿಸರ ಕೊಡುತ್ತೆ. ಆದರೆ ಆಹಾರ ಪರಿಸರ ಎಷ್ಟು ಕೊಡುತ್ತೆ ಅಂದರೆ ಅದೆಷ್ಟು ಮನುಷ್ಯರನ್ನ ಡಿಸೈಡ್ ಮಾಡಿರುತ್ತೋ ಅಷ್ಟು ಕೊಡುತ್ತೆ. ಅದಕ್ಕಿಂತ ಹೆಚ್ಚು ಮನುಷ್ಯ ಅದರ ಸಂತತಿ ಅವುಗಳ ಸಂಖ್ಯೆ ಜಾಸ್ತಿ ಆದಾಗ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲ ಜೀವಿಗಳಿಗೆ ಆಹಾರವನ್ನು ಕೊಡಲಿಕ್ಕೆ ಅನೇಕ ಪ್ರಯೋಗಗಳನ್ನು ಮಾಡ್ತಾನೆ. ಅಂತಹ ಪ್ರಯೋಗಗಳನ್ನು ಮಾಡಿ ಇಲ್ಲಿ ಬೆಳೀತಾ ಇರತಕ್ಕಂತಹ ಎಲ್ಲ ಜನಸಂಖ್ಯೆಗಳಿಗೆ ಆಹಾರದ ಕೊರತೆ ಆಗಬಾರ್ದು ಅಂತ ಆಹಾರದ ಕೊರತೆಯನ್ನು ನೀಗಿಸಿದ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತ ಕೇಳಿದ್ರೆ ಒಬ್ಬ ನಾರ್ಮಲ್ ಬೋರ್ಲಾಗ್, ಇನ್ನೊಬ್ಬ MS ಸ್ವಾಮಿನಾಥನ್. ಹಾಗಾಗಿ ಈ ಆಹಾರದ ಕೊರತೆ ಅಂದರೆ ಈ ಪ್ರಾಣಿಗಳಿಗೆ ಆಹಾರ ಯಾವುದರಿಂದ ಸಿಗುತ್ತೆ ಅಂದರೆ ಸಸ್ಯಗಳಿಂದ ಸಿಗುತ್ತೆ. ಹಾಗಾಗಿ ಆ ಸಸ್ಯಗಳಿಂದ ಬರ್ತಕ್ಕಂಥ ಬೆಳೆಗಳ ಇಳುವರಿಯನ್ನು ಹೆಚ್ಚಿಗೆ ಮಾಡಿ ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರವನ್ನು ಕೊಡ್ತಕ್ಕಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿ ಇಲ್ಲಿವರೆಗೂ ಮನುಷ್ಯ ತನ್ನದೇ ಆಗಿರ್ತಕ್ಕಂಥ ಪ್ರತಿಷ್ಠೆಯಿಂದ ಬದುಕ್ತಿದ್ದಾನಂದರೆ ನಾವು ಫಸ್ಟ್ ಯಾರಿಗೆ ಆಹಾರವನ್ನು ಪಡ್ಕೊಂಡು ಪ್ರತಿಷ್ಠೆಯಿಂದ ಬದುಕ್ತಿದ್ದಾನಂದರೆ ಫಸ್ಟ್ ನಾವು ಯಾರನ್ನ ಥ್ಯಾಂಕ್ಸ್ ಹೇಳಬೇಕಪ್ಪ ಅಂತ ಕೇಳಿದ್ರೆ ನಾರ್ಮಲ್ ಬೋರ್ಲಾಗ್ ಮತ್ತು MS ಸ್ವಾಮಿನಾಥನ್. ಏನು ಮಾಡಿದ್ರು ಸರ್? ನೋಡಿ, ಅವ್ರು ಏನು ಮಾಡಿದ್ರು ಅಂದರೆ ನೋಡಿ, ನಾರ್ಮಲ್ ಬೋರ್ಲಾಗನ್ನು ನಾವು ಜಗತ್ತಿನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ. ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ MS ಸ್ವಾಮಿನಾಥನ್, ಅವನಿಗೂ ಕೂಡ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಇವನಿಗೂ ಕೂಡ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ. ಹಾಗಾದರೆ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಏನು ನಾರ್ಮಲ್ ಬೋರ್ಲಾಗ್ ಇದ್ದಾನಲ್ಲ, ಇವನು ಯಾಕೆ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ ಅಂದರೆ ನೋಡಿ, ಡೆವಲಪ್ಡ್ ಹೈ ಈಲ್ಡ್, ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ರೋಗರಹಿತ
ಗೋಧಿ ಸಸ್ಯಗಳ ವೆರೈಟೀಸ್ಗಳನ್ನು ರೆಡಿ ಮಾಡ್ದ ಸ್ನೇಹಿತರೆ ಅವನು. ನೋಡಿ, ಗೋಧಿ ಸಸ್ಯಗಳಿಗೆ ಯಾವುದೇ ರೋಗಗಳು ಬರಬಾರ್ದು, ಒಂದು ಎಕರೆಗೆ 5 ಕ್ವಿಂಟಲ್ ಕೊಡೋದು 50 ಕ್ವಿಂಟಲ್ ಕೊಡಬೇಕು, ಆ ಥರ ಅದರ ಈಲ್ಡನ್ನು ಕೂಡ ಜಾಸ್ತಿ ಮಾಡ್ದ, ಅದರಿಂದ ಬರ್ತಕ್ಕಂಥ ಉತ್ಪತ್ತಿನೂ ಕೂಡ ಜಾಸ್ತಿ ಮಾಡ್ದ, ಅದಕ್ಕೆ ಯಾವುದೇ ರೀತಿಯ ರೋಗಗಳು ಬರದ ಹಾಗೆ ಮಾಡಿ ಈ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಹಾರದ ಹಾಹಾಕಾರವನ್ನು ನೀಗಿಸಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ನಾರ್ಮನ್ ಬೋರ್ಲಾಂಗ್. ನೋಡಿ, ವರ್ಕ್ ಸ್ಟಾರ್ಟೆಡ್ ಇನ್ ಫಸ್ಟ್ ಈ ವರ್ಕನ್ನು ಎಲ್ಲಿ ಸ್ಟಾರ್ಟ್ ಮಾಡ್ದ ಅದು ಕೂಡ ಎಕ್ಸಾಮಲ್ಲಿ ಬರ್ಬೋದು. ಮೆಕ್ಸಿಕೋದಲ್ಲಿ ಸ್ಟಾರ್ಟ್ ಮಾಡಿ ಇಡೀ ಜಗತ್ತಿಗೆ ಅದನ್ನೇನು ಮಾಡ್ದ, ಹೀಗೆ ಮಾಡಿ ಅಂತ ಹೇಳ್ದ. ಹಾಗಾಗಿ ಇವನಿಗೆ ಇಡೀ ಜಗತ್ತಿನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ. ನೋಡಿ, ಏನು ಆಹಾರದ ಕೊರತೆ ಏನಿದೆ, ಆಹಾರದ ಕೊರತೆಯನ್ನು ನೀಗಿಸಿ ಈ ಸಸ್ಯಗಳಿಂದ ಹೆಚ್ಚು ಇಳುವರಿಯನ್ನು ಕೊಟ್ಟು ಆ ಸಸ್ಯಗಳಿಗೆ ರೋಗ ಬರದ ಹಾಗೆ ತಡೆದು ಆಹಾರದ ಆಹಾಕಾರವನ್ನು ನೀಗಿಸಿದ ಮಹಾನ್ ವ್ಯಕ್ತಿ ನಾರ್ಮನ್ ಬೋರ್ಲಾಂಗ್. ಈ ನಾರ್ಮನ್ ಬೋರ್ಲಾಂಗನ್ನು ನಾವೇನಂತ ಕರಿತೀವಿ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಯಾವುದ್ರದ್ದು? ಗ್ಲೋಬಲ್, ಜಗತ್ತಿನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ ಸ್ನೇಹಿತರೆ. ಇದೇ ನಾರ್ಮನ್ ಬೋರ್ಲಾಂಗ್ನ ಸಿದ್ಧಾಂತಗಳನ್ನು ಬಳಸ್ಕೊಂಡು ಭಾರತದಲ್ಲಿ ನೋಡಿ ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂತಹ ವೆರೈಟೀಸ್, ಅಂದರೆ ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂತಹ ತಳಿಗಳನ್ನು ಕಂಡುಹಿಡಿದಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ MS ಸ್ವಾಮಿನಾಥನ್. ಇವನು ಯಾವುದರ ಮೇಲೆ ಪ್ರಯೋಗ ಮಾಡ್ದ ಅಂತ ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳಿದ್ದಾನೆ. MS ಸ್ವಾಮಿನಾಥನ್ ಹೆಚ್ಚು ಇಳುವರಿಗಾಗಿ ಈ ಕೆಳಕಂಡ ಯಾವ ಸಸ್ಯಗಳ ಮೇಲೆ ಪ್ರಯೋಗಗಳನ್ನು ಮಾಡ್ದ ಅಂತ ಕೇಳಿದ್ದಾನೆ. ಗೋಧಿ ಮತ್ತು ಅಕ್ಕಿ, ವೀಟ್ ಮತ್ತು ರೈಸ್ನ ಮೇಲೆ ಇವನು ಪ್ರಯೋಗಗಳನ್ನು ಮಾಡಿ ಅತಿ ಹೆಚ್ಚು ಇಳುವರಿ ಬರೋ ಹಾಗೆ ಮಾಡಿ ಭಾರತದಲ್ಲಿ ಈ ಆಹಾರದ ಕೊರತೆಯನ್ನು ನೀಗಿಸಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ MS ಸ್ವಾಮಿನಾಥನ್. ಹಾಗಾಗಿ MS ಸ್ವಾಮಿನಾಥನನ್ನು ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಥವಾ ನಮ್ಮ ಭಾರತೀಯ ಹಸಿರು ಕ್ರಾಂತಿಯ ಹರಿಕಾರ ಅಂತ ಯಾರಿಗೆ ಕರಿತೀವಿ ನಾವು? MS ಸ್ವಾಮಿನಾಥನನ್ನು ನಮ್ಮ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಇದೇ ಥರ ನಾವು ಮತ್ತೆ ಎಂಟ್ರಿ ಆಗ್ತಾ ಹೋದಾಗ ಜಸ್ಟ್ ನಮಗೆ ಈ ಎಕಾಲಜಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟಿಗೆ ಎಂಟ್ರಿ ಆಗ್ತೀವಿ ನಾವು. ಆಲ್ರೆಡಿ ಹೇಳಿದ್ದೀನಿ, ಎಕಾಲಜಿ ಅಂದರೆ ಏನಪ್ಪ ಅಂದರೆ ಸಿಂಪಲ್, ಲಿವಿಂಗ್ ಆರ್ಗಾನಿಸಮ್ಸ್. ಒಂದು ಜೀವಿ ಇದೆ, ಆ ಜೀವಿಗೂ ಮತ್ತು ಪರಿಸರಕ್ಕೂ ಇರತಕ್ಕಂತಹ ರಿಲೇಷನ್ಸ್, ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ವಿಜ್ಞಾನದ ವಿಭಾಗಕ್ಕೆ ನಾವೇನಂತ ಕರಿತೀವಿ? ಎಕಾಲಜಿ. ಎಕಾಲಜಿ ಇಟ್ ಈಸ್ ಎ ಗ್ರೂಪ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಆರ್ಗಾನಿಸಮ್ಸ್ ಅಂಡ್ ರಿಲೇಷನ್ ಟು ಎನ್ವಿರಾನ್ಮೆಂಟ್. ಆರ್ಗಾನಿಸಮ್ಸ್ ಅಂದರೆ ಜೀವಿಗಳು, ರಿಲೇಷನ್ ಅಂದರೆ ಸಂಬಂಧ, ಯಾರ ಜೊತೆಗೆ ಸಂಬಂಧ? ಎನ್ವಿರಾನ್ಮೆಂಟಿನ ಜೊತೆಗೆ ಸಂಬಂಧ. ಒಂದು ಜೀವಿ ಮತ್ತು ಪರಿಸರದ ನಡುವೆ ಇರತಕ್ಕಂಥ ಸಂಬಂಧದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಜೀವಶಾಸ್ತ್ರದ ವಿಭಾಗಕ್ಕೆ ಪರಿಸರ ಶಾಸ್ತ್ರ ಎಕಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ಅಂಥ ಎಕಾಲಜಿಯನ್ನು ನಾವು ಎಷ್ಟು ವಿಧದಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ 2 ವಿಧದಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಆಟೋ ಎಕಾಲಜಿ, ಇನ್ನೊಂದು ಸಿನ್ ಎಕಾಲಜಿ ಅಂತ. ನೋಡಿ, ಆಟೋ ಎಕಾಲಜಿ ಆ್ಯಂಡ್ ಸಿನ್ ಎಕಾಲಜಿ ಅಂದರೆ ಏನು? ಸಿಂಪಲ್. ಎಕಾಲಜಿ ಅಂದರೆ ಗೊತ್ತಾಗ್ಬಿಟ್ಟಿದೆ, ಜೀವಿಗಳಿಗೂ ಮತ್ತು ಪರಿಸರಕ್ಕೂ ಇರತಕ್ಕಂತಹ ಸಂಬಂಧ. ಹಾಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಆಟೋ, ವಾಟ್ ಈಸ್ ದ ಮೀನಿಂಗ್ ಆಫ್ ಸಿನ್ ಅಂತ ನೋಡಿ. ಆಟೋ ಅಂದರೆ ಏನಿಲ್ಲ, ಸಿಂಗಲ್ ಅಂತ. ಒಂದು ಪ್ರಭೇದದ ಜೀವಿ ಮತ್ತು ಪರಿಸರದ ನಡುವೆ ಇರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಆಟೋ ಎಕಾಲಜಿ ಅಂತ ಕರಿತೀವಿ. ಒಂದು ಪ್ರಭೇದ. ಎಕ್ಸಾಂಪಲ್, ನಾಗರಹೊಳೆಯ ಕಾಡುಗಳಲ್ಲಿ ಅಂದರೆ ಬಂಡೀಪುರದ ಅಭಯಾರಣ್ಯದಲ್ಲಿ ಆನೆಗಳ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸಂತತಿ ಜಾಸ್ತಿ ಇರುತ್ತೆ. ಏನು ಸಂಬಂಧ ಇರ್ಬೋದು ನೋಡಿ? ಇಲ್ಲಿ ಒಂದು ಪ್ರಭೇದ ಮತ್ತು ಅಲ್ಲಿರ್ತಕ್ಕಂತಹ ಪರಿಸರ, ಒಂದು ಪ್ರಭೇದ ಮತ್ತು ಪರಿಸರದ ನಡುವೆ ಇರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಆಟೋ ಎಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸಿನ್ ಎಕಾಲಜಿ ಅಂದರೆ ಏನು? ಸಿನ್ ಅಂದರೆ ಮೆನಿ, ಅನೇಕ ಪ್ರಭೇದಗಳು ಒಂದು ಪರಿಸರದಲ್ಲಿ ಹೇಗೆ ಜೀವನವನ್ನು ನಿರ್ವಹಣೆ ಮಾಡುತ್ತೆ, ಇದಕ್ಕೆ ನಾವೇನಂತ ಕರಿತೀವಿ? ದಟ್ ಇಸ್ ಸಿನ್ ಎಕಾಲಜಿ ಅಂತ ಕರಿತೀವಿ. ಸಿನ್ ಅಂದರೆ ಟುಗೆದರ್, ಒಟ್ಟಿಗೆ ಸೇರಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾವಂತ ಕರಿತೀವಿ ಸಿನ್ ಎಕಾಲಜಿ. ಸಿಂಪಲ್, ಒಂದು ಕಾಡಲ್ಲಿ ಅನೇಕ ಪ್ರಾಣಿಗಳು ತುಂಬ ಚೆನ್ನಾಗಿ ಕಾಡಲ್ಲಿ ಪ್ರಾಣಿಗಳು ಬದುಕ್ತಾ ಇದೆ. ಇದು ಯಾವ ಎಕಾಲಜಿ? ಒಂದು ಕಾಡು ಅಂತಕ್ಕಂಥದ್ದು ಪರಿಸರ, ಅನೇಕ ಪ್ರಾಣಿಗಳು ಅಂದರೆ ಅನೇಕ ಪ್ರಭೇದದ ಪ್ರಾಣಿಗಳು. ಹಾಗಾದರೆ ಇದು ಯಾವ ಎಕಾಲಜಿಯಲ್ಲಿ ಬರುತ್ತೆ? ಸಿನ್ ಎಕಾಲಜಿಯಲ್ಲಿ ಬರುತ್ತೆ. ಸಿಂಪಲ್, ಒಂದು ಪರಿಸರ ಇದೆ, ಒಂದು ಪರಿಸರದಲ್ಲಿ ಇತ್ತೀಚೆಗೆ ಆಮೆಗಳ ಸಂತತಿ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಇದು ಯಾವ ಎಕಾಲಜಿ? ಪರಿಸರ ಅಂತಕ್ಕಂಥದ್ದು ಎನ್ವೈರನ್ಮೆಂಟ್, ಬರೀ ಆಮೆಗಳು ಅಂತಕ್ಕಂಥದ್ದು ಒಂದೇ ಪ್ರಭೇದ. ಪರಿಸರ ಮತ್ತು ಒಂದು ಪ್ರಭೇದದ ಜೀವಿಗಳ ನಡುವೆ ಇರತಕ್ಕಂಥ ಸಂಬಂಧಕ್ಕೆ ನಾವೇನಂತ ಕರಿತೀವಿ? ಆಟೋ ಎಕಾಲಜಿ.
ಎಕ್ಸಾಂಪಲ್ ನಮ್ಮ ಶಿಕಾರಿಪುರ ಇದೆ. ಶಿಕಾರಿಪುರದಲ್ಲಿ ಒಂದು ಹುಚ್ಚರಾಯನ ಕೆರೆ ಇದೆ. ಹುಚ್ಚರಾಯನ ಕೆರೆಯಲ್ಲಿ ಇತ್ತೀಚೆಗೆ ಮೀನುಗಳು ಏನಾಗಿದೆ, ತುಂಬಾ ಜಾಸ್ತಿ ಇದೆ. ಹಾವುಗಳು ಕೂಡ ಜಾಸ್ತಿ ಇದೆ. ಆಮೆಗಳು ಕೂಡ ಜಾಸ್ತಿ ಇದೆ. ಯಾವ ಎಕಾಲಜಿ? ಸಿನ್ ಎಕಾಲಜಿ. ಯಾಕಂದರೆ ಆ ಕೆರೆ ಅಂತಕ್ಕಂಥದ್ದು ಒಂದು ಪರಿಸರ. ಬಟ್ ನಾನು ಅಲ್ಲಿ ಒಂದು ಪ್ರಭೇದದ ಪ್ರಾಣಿಗಳನ್ನು ಹೇಳ್ತಾ ಇಲ್ಲ, ಅನೇಕ ಪ್ರಭೇದದ ಪ್ರಾಣಿಗಳು ಆ ಕೆರೆಯಲ್ಲಿ ವಾಸ ಮಾಡ್ತಾ ಇದ್ದಾವೆ. ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸಿನ್ ಎಕಾಲಜಿ ಅಂತ ಕರಿತೀವಿ. ಅದೇ ಹುಚ್ಚರಾಯನ ಕೆರೆಯಲ್ಲಿ ಬರೀ ಗೌರಿ ಮೀನುಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ, ಅಥವಾ ಗೌರಿ ಮೀನುಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಒಂದು ಪರಿಸರ, ಬಟ್ ಒಂದೇ ಪ್ರಭೇದದ ಜೀವಿ. ಅದನ್ನು ಯಾವುದರಲ್ಲಿ ಅಧ್ಯಯನ ಮಾಡ್ತೀವಿ ನಾವು ಅಂತ ಕೇಳಿದ್ರೆ ದಟ್ ಇಸ್ ದ ಆಟೋ ಎಕಾಲಜಿ. ಈಸಿಯಾಗಿ ನೀವು ನಿಮ್ಮ ಊರೇನಿದೆ, ನಿಮ್ಮ ಊರು ಅಂತಕ್ಕಂಥದ್ದು ಪರಿಸರ. ಇತ್ತೀಚೆಗೆ ನಮ್ಮೂರಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆಟೋ ಎಕಾಲಜಿ. ಇತ್ತೀಚೆಗೆ ನಮ್ಮೂರಲ್ಲಿ ಅನೇಕ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಾವುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಗಿಡ ಮರಗಳ ಸಂಖ್ಯೆ ಜಾಸ್ತಿ ಆಗಿದೆ. ದಟ್ ಇಸ್ ಅ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಿನ್ ಎಕಾಲಜಿ. ಕ್ಲಿಯರ್? ಇದು ಒಂದು ಜೀವಿ, ಯಾವುದು ಜೀವ ಸಂದಣಿ ಬಗ್ಗೆ ಹೇಳುತ್ತೆ, ಇದು ಜೀವ ಸಮುದಾಯದ ಬಗ್ಗೆ ಹೇಳುತ್ತೆ. ಕ್ಲಿಯರ್? ದಿಸ್ ಈಸ್ ಓನ್ಲಿ ಅರ್ಥ ಆಗುತ್ತೆ. ಇದು ಲಿವಿಂಗ್ ಪಾಪ್ಯುಲೇಷನ್ ಬಗ್ಗೆ ಹೇಳುತ್ತೆ, ಇದು ಲಿವಿಂಗ್ ಕಮ್ಯುನಿಟಿ ಬಗ್ಗೆ ಹೇಳುತ್ತೆ. ವಾಟ್ ಈಸ್ ಲಿವಿಂಗ್ ಪಾಪ್ಯುಲೇಷನ್, ವಾಟ್ ಈಸ್ ಲಿವಿಂಗ್ ಕಮ್ಯುನಿಟಿ, ಅವೆಲ್ಲ ನಾನು ನಿಮ್ಮ ಜೊತೆಗೆ ಮುಂದಕ್ಕೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಒನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಆಟೋ ಎಕಾಲಜಿ, ಟುಗೆದರ್ ಮೆನಿ ಆ್ಯಂಡ್ ಎನ್ವಿರಾನ್ಮೆಂಟ್, ದಟ್ ಈಸ್ ದ ಸಿನ್ ಎಕಾಲಜಿ. ಸೊ ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಿಕ್ಚರನ್ನು ಹಾಕಿದ್ದೀನಿ ನಾನು. ಆಟೋ ಎಕಾಲಜಿ, ಒಂದು ಪ್ರಭೇದದ ಜೀವಿ, ಒಂದೇ ಪ್ರಭೇದ, ನೋಡಿ ಜಿಂಕೆ ಇದೆ, ಒಂದೇ ಪ್ರಭೇದದ ಜೀವಿ ಮತ್ತು ಅಲ್ಲಿರ್ತಕ್ಕಂಥ ಪರಿಸರದ ನಡುವೆ ಇರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಆಟೋ ಎಕಾಲಜಿ. ಇದಕ್ಕೆ ನಾವೇನಂತ ಕರಿತೀವಿ? ಇಂಡಿವಿಜುವಲ್ ಎಕಾಲಜಿ ಅಂತ ಕರಿತೀವಿ. ದ ಸ್ಟಡಿ ಆಫ್ ಸಿಂಗಲ್ ಆರ್ಗಾನಿಸಮ್ ಆ್ಯಂಡ್ ಇಟ್ಸ್ ರಿಲೇಷನ್ ವಿತ್ ಎನ್ವಿರಾನ್ಮೆಂಟ್. ಒಂದು ಸಿಂಗಲ್ ಆರ್ಗಾನಿಸಮ್ ಆ ಪರಿಸರದ ನಡುವೆ ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿರುತ್ತೆ, ಆ ಸಂಬಂಧವನ್ನು ಬಳಸ್ಕೊಂಡು ಆ ಆರ್ಗಾನಿಸಮ್ಸ್ ಅಲ್ಲಿ ಹೇಗೆ ಸರ್ವೈವಲ್ ಆಗುತ್ತೆ, ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಆಟೋ ಎಕಾಲಜಿ ಅಂತ ಕರಿತೀವಿ. ಸಿನ್ ಎಕಾಲಜಿ ಏನಿದೆ, ಇದನ್ನು ನಾವೇನಂತ ಕರಿತೀವಿ? ಕಮ್ಯುನಿಟಿ ಎಕಾಲಜಿ ಅಂತ ಕರಿತೀವಿ. ಕಮ್ಯುನಿಟಿ ಅಂದರೆ ಟುಗೆದರ್, ಗ್ರೂಪ್ಸ್ ಅಂತ ಅರ್ಥ. ನೋಡಿ ಇಲ್ಲಿ ನೋಡಿ, ಚಿಟ್ಟೆಗಳು ಇದೆ, ಮೀನುಗಳು ಇದೆ, ಬಾತ್ಕೋಳಿ ಇದೆ, ಜಿಂಕೆಗಳಿದೆ. ಮೋಸ್ಟ್ಲಿ ನನ್ನೊಂದು ಚಿತ್ರ ಬರೆದ್ರೆ ನಾನು ಕೂಡ ಅಲ್ಲಿ ಇರ್ತೀನಿ. ಕ್ಲಿಯರ್? ಹಾಗಾಗಿ ದ ಸ್ಟಡಿ ಆಫ್ ಗ್ರೂಪ್ ಆಫ್ ಆರ್ಗಾನಿಸಮ್, ಇಲ್ಲಿ ಸ್ಟಡಿ ಆಫ್ ಸಿಂಗಲ್ ಆರ್ಗಾನಿಸಮ್, ಇಲ್ಲಿ ದ ಸ್ಟಡಿ ಆಫ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆ್ಯಂಡ್ ದೇರ್ ರಿಲೇಷನ್ ವಿತ್ ಎನ್ವಿರಾನ್ಮೆಂಟ್. The study of single organism, the study of group of organism, relation to environment. Sin ecology together, auto ecology are the single. ನೋಡಿ, ಈ ಚಿತ್ರದ ಮೂಲಕನೂ ಕೂಡ ನಿಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, ಮತ್ತು ಅವನೇ ಕೊಟ್ಟಿದ್ದಾನೆ. ದ ಸ್ಟಡಿ ಆಫ್ ಡೀರ್ ಇನ್ ಇಟ್ಸ್ ಎನ್ವಿರಾನ್ಮೆಂಟ್, ದಟ್ ಈಸ್ ದ ಆಟೋ ಎಕಾಲಜಿ. ದ ಸ್ಟಡಿ ಆಫ್ ಪಾಂಡ್ ಎಕೋಸಿಸ್ಟಮ್ ವಿತ್ ಪ್ಲಾಂಟ್ಸ್, ಅನಿಮಲ್, ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಅರ್ಸ್. ನಾವೆಲ್ಲರೂ ಕೂಡ ಯಾವ ಎಕಾಲಜಿಯಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ದ ಸಿನ್ ಎಕಾಲಜಿಯಲ್ಲಿ ಬರ್ತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಎಕಾಲಜಿಯನ್ನು ಅಧ್ಯಯನ ಮಾಡಬೇಕಪ್ಪ, ಈ ಪರಿಸರವನ್ನು ಅಧ್ಯಯನ ಮಾಡಬೇಕಪ್ಪ ಅಂದರೆ ನಮಗೆ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸ್ಪಿಯರ್ ಬಗ್ಗೆ ಗೊತ್ತಿರಬೇಕು ನಮಗೆ ಸ್ನೇಹಿತರೆ. ನೋಡಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ನಮ್ಮ ಭಾರತದ ಸಂಸ್ಕಾರ ಹೇಳುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಜನ ಸೇರಿ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಮಂಡಲವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ನೋಡಿ, ನಮ್ಮ ಈ EVS ಕೂಡ ಹೇಳುತ್ತೆ, ಇಲ್ಲಿ ಬ್ರಹ್ಮ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಲಿಥೋಸ್ಪಿಯರ್. ನೋಡಿ, ಬ್ರಹ್ಮ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಲಿಥೋಸ್ಪಿಯರ್. ಬ್ರಹ್ಮ ಯಾರಪ್ಪ ಅಂತ ಹೇಳಿದ್ರೆ ದಟ್ ಇಸ್ ದ ಲಿಥೋಸ್ಪಿಯರ್. ಕ್ಲಿಯರ್? ಇವನ್ನ ಬ್ರಹ್ಮ ಅಂತ ಕರಿತೀವಿ. ಯಾಕೆ ಸರ್ ಇದನ್ನು ಬ್ರಹ್ಮ ಅಂತ ಕರಿತೀವಿ? ನೋಡಿ, ಬ್ರಹ್ಮ ಅಂದರೆ ಜಡಜ ಅಂತ. ಜಡಜ ಅಂದರೆ ನಿಶ್ಚಲ ಸ್ಥಿತಿ ಅಂತ, ಗಟ್ಟಿಯಾಗಿರ್ತಕ್ಕಂಥದ್ದು ಅರ್ಥ. ಹಾಗಾದ್ರೆ ಲಿಥೋಸ್ಪಿಯರ್ ಅಂದರೆ, ಲಿಥೋ ಅಂದರೆ ಸ್ಟೋನ್, ಕಲ್ ಥರ ಗಟ್ಟಿ ಆಗಿರ್ತಕ್ಕಂಥ ಒಂದು ಗೋಳ ಏನಿದೆ, ಆ ಗೋಳನ ನಾವೇನಂತ ಕರಿತೀವಿ? ಲಿಥೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ವಿಷ್ಣು. ನೋಡಿ, ವಿಷ್ಣು ಅಂದರೆ ತ್ರಿಲೋಕ ಸಂಚಾರಿ ಅಂತ ಕರಿತೀವಿ ನಾವು, ಒಂದು ಕಡೆ ನಿಲ್ಲೋದಿಲ್ಲ ಅವ. ನೋಡಿ, ಹೈಡ್ರೋಸ್ಪಿಯರ್ ಅಂದರೆ ನೀರು. ಇದು ನೋಡಿ, ಇದು ನೆಲ, ಇದು ನೀರು. ಹಾಗಾದರೆ ನೀರನ್ನು ಹೊಂದಿರತಕ್ಕಂಥ ಗೋಲವನ್ನು ನಾವೇನಂತ ಕರಿತೀವಿ? ಸಿಂಪಲ್ ಹೈಡ್ರೋಸ್ಪಿಯರ್ ಅಂತ ಕರಿತೀವಿ. ಇದು ವಿಷ್ಣು. ನೆಕ್ಸ್ಟ್ ಮಹೇಶ್ವರ, ಅಟ್ಮಾಸ್ಫಿಯರ್. ನೋಡಿ, ಮಹೇಶ್ವರನಿಗೆ ಆಕಾರ ಇಲ್ಲ, ನಿರಾಕಾರ ಅಂತ ಕರಿತೀವಿ. ಹಾಗಾದರೆ ನಮ್ಮ ಅಟ್ಮಾಸ್ಫಿಯರ್, ಗಾಳಿ ಅಂತ ಏನು ಕರಿತೀವಿ, ಗಾಳಿಗೆ ಆಕಾರ ಇಲ್ಲ. ಹಾಗಾಗಿ ಈ ಲಿಥೋಸ್ಪಿಯರ್, ಹೈಡ್ರೋಸ್ಪಿಯರ್, ಅಟ್ಮಾಸ್ಫಿಯರ್, ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನ ಏನನ್ನು ಸೃಷ್ಟಿ ಮಾಡ್ತಾರೆ? ಒಂದು ಬ್ಯೂಟಿಫುಲ್ ಜೀವಗೋಳವನ್ನು ಸೃಷ್ಟಿ ಮಾಡ್ತಾರೆ. ಅವರು ಹೇಗೆ ಸೃಷ್ಟಿ ಮಾಡ್ತಾರೋ ಹಾಗೆ ನಮ್ಮ ಈ ಬ್ಯೂಟಿಫುಲ್ EVS ಅಲ್ಲಿ ಲಿಥೋಸ್ಪಿಯರ್, ಹೈಡ್ರೋಸ್ಪಿಯರ್, ಅಟ್ಮಾಸ್ಫಿಯರ್
ಈ 3 ಸ್ಪಿಯರ್ ಎಲ್ಲಿ ಒಟ್ಟಿಗೆ ಇರುತ್ತೋ ಅಲ್ಲಿ ಜೀವ ಸೃಷ್ಟಿಯಾಗತ್ತೆ. ಆ ಜೀವ ಸೃಷ್ಟಿಯಾಗಿರ್ತಕ್ಕಂಥ ಸ್ಪಿಯರನ್ನು ನಾವೇನಂತ ಕರಿತೀವಿ? ಜೀವಗೋಳ, ಬಯೋಸ್ಪಿಯರ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ನಾವು ಜೀವಗೋಳದಲ್ಲಿ ಇದ್ದೀವಿ ಅಂದರೆ ನನ್ನ ಜೊತೆಗೆ ನೋಡಿ, ಗಾಳಿ ಅಟ್ಮಾಸ್ಫಿಯರ್ ಇದೆ, ನಾನು ನೀರು ಕುಡಿತೀನಿ ಹೈಡ್ರೋಸ್ಪಿಯರ್ ಇದೆ, ನಾನು ನೆಲದ ಮೇಲೆ ನಿಂತ್ಕೊಂಡಿದ್ದೀನಿ ಲಿಥೋಸ್ಪಿಯರು ಇದೆ. ಈ 3 ಸ್ಪಿಯರ್ನ ಸಮಾಗಮ ಎಲ್ಲಿದೆಯೋ ಅಲ್ಲೊಂದು ಬ್ಯೂಟಿಫುಲ್ ಹೊಸ ಸ್ಪಿಯರ್ ಕ್ರಿಯೇಟ್ ಆಗುತ್ತೆ. ಆ ಹೊಸ ಸ್ಪಿಯರನ್ನು ನಾವೆಂತ ಕರಿತೀವಿ? ಬಯೋಸ್ಪಿಯರ್ ಅಂತ ಕರಿತೀವಿ. ಇದೇ ನಮ್ಮ ಸಂಸ್ಕಾರದಲ್ಲಿ ಹೇಳೋದಾದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನರ ಸಮಾಗಮ ಎಲ್ಲಿದೆಯೋ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಿ ಸೃಷ್ಟಿ ಆಗತ್ತೆ. ಸುಮ್ಮನೆ ಒಂದು ಕೋರಲೇಟ್ ಮಾಡಿ ಹೇಳಿದ್ದೀನಿ ಸ್ನೇಹಿತರೆ, ನಿಮಗೆ ಸ್ವಲ್ಪ ನೆನಪಿರಲಿ. ಯಾಕಂದರೆ ನಾನು ಮುಂದಿನ ಕ್ಲಾಸಸ್ಗಳಲ್ಲಿ ಹೈಡ್ರೋಸ್ಪಿಯರ್ ಅಂದ್ರೇನು, ಹೈಡ್ರೋಸ್ಪಿಯರ್ ಹೇಗೆ ನಿರ್ಮಾಣ ಆಗತ್ತೆ, ಅಟ್ಮಾಸ್ಫಿಯರ್ ಅಂದ್ರೇನು, ಅಟ್ಮಾಸ್ಫಿಯರ್ ಹೇಗೆ ನಿರ್ಮಾಣ ಆಗತ್ತೆ, ಲಿಥೋಸ್ಪಿಯರ್ ಅಂದ್ರೇನು, ಲಿಥೋಸ್ಪಿಯರ್ ಹೇಗೆ ನಿರ್ಮಾಣ ಆಗತ್ತೆ, ಅಂದರೆ ಈ ನೆಲಗೋಳ ಹೇಗೆ ನಿರ್ಮಾಣ ಆಗುತ್ತೆ, ಅಂದರೆ ಶಿಲಾಗೋಳ ಹೇಗೆ ನಿರ್ಮಾಣ ಆಗತ್ತೆ, ಜಲಗೋಳ ಹೇಗೆ ನಿರ್ಮಾಣ ಆಗತ್ತೆ, ವಾಯುಗೋಳ ಹೇಗೆ ನಿರ್ಮಾಣ ಆಗತ್ತೆ, ವಾಯುಗೋಳದಲ್ಲಿ ಯಾವ ಧಾತುಗಳು ಜಾಸ್ತಿ ಇದೆ, ಶಿಲಾಗೋಳದಲ್ಲಿ ಯಾವ ಧಾತುಗಳು ಜಾಸ್ತಿ ಇದೆ, ಜಲಗೋಳದಲ್ಲಿ ಯಾವ ಧಾತುಗಳು ಜಾಸ್ತಿ ಇದೆ, ಈ 3 ಗೋಳ ಸೇರಿರೋ ಜಾಗದಲ್ಲಿ ಈ ಜೀವಗೋಳ ಅಂತಕ್ಕಂಥದ್ದು ಹೇಗೆ ವಿಕಾಸ ಆಗಿ ಅಂದರೆ ಸೃಷ್ಟಿಯಾಗಿ ಹೇಗೆ ವಿಕಾಸ ಆಗಿದೆ, ಮುಂದೆ ಅದು ಯಾವ ರೀತಿ ವಿಕಾಸ ಆಗತ್ತೆ ಮತ್ತು ಯಾವ ರೀತಿ ಅವನತಿ ಆಗತ್ತೆ, ಅವೆಲ್ಲ ಫ್ಯಾಕ್ಟರ್ಸ್ಗಳನ್ನು ನಾವೇನು ಮಾಡ್ತೀವಿ ಮುಂದಿನ ಕ್ಲಾಸಸ್ಗಳಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಈಗ ನಾವು ಇಷ್ಟೆಲ್ಲ ಈ ಹೇಳಿದ್ವಲ್ವ ಜೀವಗೋಳ, ಆ ಜೀವಗೋಳ ಅದೆಲ್ಲಿರುತ್ತೆ ಅಂದರೆ ದಟ್ ಇಸ್ ದ ಬ್ಯೂಟಿಫುಲ್ ಆಗಿರತಕ್ಕಂಥ ಪರಿಸರ, ಆರ್ ಎಕಾಲಜಿ. ಹಾಗಾದರೆ ಈ ಜೀವಗೋಳ ಮಾತ್ರ ಪರಿಸರದಲ್ಲಿ ಇರುತ್ತಾ? ಆಲ್ರೆಡಿ ಹೇಳಿದ್ದೀನಿ ನಾನು, ಜೀವಗೋಳದಲ್ಲಿ ಒಂದು ಜೀವಗೋಳ ಇರಬೇಕಪ್ಪ ಅಂದರೆ ಅಲ್ಲಿ ಶಿಲಾಗೋಳ ಬೇಕು, ಜಲಗೋಳ ಬೇಕು ಮತ್ತು ವಾಯುಗೋಳ ಬೇಕು. ಈ ಶಿಲಾಗೋಳ, ಜಲಗೋಳ, ವಾಯುಗೋಳವನ್ನು ನಾವೇನಂತ ಕರಿತೀವಿ? ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಜೈವಿಕ ಘಟಕ, ಅಜೈವಿಕ ಘಟಕ ಅಂತ ಕರಿತೀವಿ, ಬಯೋಟಿಕ್ ಫ್ಯಾಕ್ಟರ್. ನೆಕ್ಸ್ಟ್, ಆ ಜೀವಗೋಳದಲ್ಲಿ ಏನು ಜೀವಿಗಳಿದೆ, ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಇವುಗಳನ್ನು ನಾವೇನಂತ ಕರಿತೀವಿ? ಬಯೋಟಿಕ್ ಫ್ಯಾಕ್ಟರ್ಸ್, ಜೈವಿಕ ಘಟಕ ಅಂತ ಕರಿತೀವಿ. ಜೈವಿಕ ಘಟಕ, ಜೈವಿಕ ಘಟಕ. ನೋಡಿ, ಅಜೈವಿಕ ಘಟಕದಲ್ಲಿ ಏನು ಬರುತ್ತೆ? ಸಿಂಪಲ್ ಗಾಳಿ ಬರುತ್ತೆ, ನೀರು ಬರುತ್ತೆ, ನೆಲ ಬರುತ್ತೆ, ಉಷ್ಣ ಬರುತ್ತೆ. ನೋಡಿ, ಯಾವುದಕ್ಕೂ ಜೀವ ಇಲ್ಲ. ನೆಕ್ಸ್ಟ್, ಜೈವಿಕ ಘಟಕದಲ್ಲಿ ಏನು ಬರುತ್ತೆ? ಸಸ್ಯಗಳು ಬರುತ್ತೆ, ಪ್ಲ್ಯಾಂಟ್ಸ್ ಬರುತ್ತೆ, ನೆಕ್ಸ್ಟ್ ಪ್ರಾಣಿಗಳು ಬರುತ್ತೆ, ಅನಿಮಲ್ಸ್ ಆ್ಯಂಡ್ ಸೂಕ್ಷ್ಮಾಣು ಜೀವಿಗಳು ಬರುತ್ತೆ, ಸೂಕ್ಷ್ಮಾಣು ಜೀವಿಗಳು. ಹಾಗಾಗಿ ಈ ಪರಿಸರದ 2 ಘಟಕಗಳೇನಿದೆ, ಒಂದು ಬಯೋಟಿಕ್ ಫ್ಯಾಕ್ಟರ್ಸ್, ಇನ್ನೊಂದು ಬಯೋಟಿಕ್ ಫ್ಯಾಕ್ಟರ್ಸ್. ಈ ಬಯೋಟಿಕ್ ಫ್ಯಾಕ್ಟರ್ಸ್ ಮತ್ತು ಬಯೋಟಿಕ್ ಫ್ಯಾಕ್ಟರ್ಸ್ಗಳಿದಾವಲ್ವಾ, ಇವುಗಳ ನಡುವೆ ಇರತಕ್ಕಂಥ ಬ್ಯೂಟಿಫುಲ್ ಸಂಬಂಧ, ರಿಲೇಷನನ್ನೇ ಅಧ್ಯಯನ ಮಾಡ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ? ಎಕಾಲಜಿ ಅಂತ ಕರಿತೀವಿ. ಈ ಎಕಾಲಜಿ ನಮಗೆ ಕರೆಕ್ಟಾಗಿ ಅರ್ಥ ಆಗಬೇಕಪ್ಪ ಅಂದರೆ ನಮಗೆ ಈ ಕಾಂಪೋನೆಂಟ್ಸ್ಗಳ ಬಗ್ಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಐಡಿಯಾಸ್ ಇರಬೇಕು ಸ್ನೇಹಿತರೆ. ಯಾವುದು? ಬಯೋಟಿಕ್ ಕಾಂಪೋನೆಂಟ್ ಆ್ಯಂಡ್ ಬಯೋಟಿಕ್ ಕಾಂಪೋನೆಂಟ್. ನೋಡಿ, ಈ ಬಯೋಟಿಕ್ ಮತ್ತು ಬಯೋಟಿಕ್ ಕಾಂಪೋನೆಂಟ್ ಇದೆಯಲ್ವಾ, ಏನು ಈ ಅಜೈವಿಕ ಘಟಕ ಮತ್ತು ಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧಗಳಿದೆಯಲ್ವಾ, ಆ ಸಂಬಂಧ ಎಷ್ಟು ರೀತಿಯಲ್ಲಿ ಇದೆ ಅಂದರೆ 3 ರೀತಿಯಲ್ಲಿ ಇದೆ. ಆ 3 ರೀತಿಯಲ್ಲಿ ಯಾವುದು ಅಂತ ಕೇಳಿದ್ರೆ, ಸಿಂಪಲ್ ಬಯೋಟಿಕ್ ಫ್ಯಾಕ್ಟರ್ ಈಸ್ ರಿಲೇಷನ್ ಟು ಬಯೋಟಿಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ಬಯೋಟಿಕ್ ಫ್ಯಾಕ್ಟರ್ ಈಸ್ ರಿಲೇಷನ್ ಟು ಬಯೋಟಿಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ಬಯೋಟಿಕ್ ಫ್ಯಾಕ್ಟರ್ ಈಸ್ ರಿಲೇಷನ್ ಟು ಬಯೋಟಿಕ್ ಫ್ಯಾಕ್ಟರ್. ಅಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂತಹ ಸಂಬಂಧ ಯಾವ ಥರ ಇದೆ? ನೆಕ್ಸ್ಟ್, ಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧ ಯಾವ ಥರ ಇದೆ? ನೆಕ್ಸ್ಟ್, ಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧ ಯಾವ ಥರ ಇದೆ? ಈ 3 ಥರ ಸಂಬಂಧಗಳಿಂದಲೇ ಈ ಭೂಮಿ ಮೇಲೆ ಬ್ಯೂಟಿಫುಲ್ ಆಗಿರತಕ್ಕಂಥ ಜೀವಿಗಳು ಬದುಕಿದೆ. ಈ ಸಂಬಂಧದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಜೀವಿಗಳು ಈ ಭೂಮಿ ಮೇಲೆ ಏನಾಗುತ್ತೆ ಅಂದರೆ ನಾಶ ಆಗ್ತಾ ಬರುತ್ತೆ ಸ್ನೇಹಿತರೆ. ಯಾವ ರೀತಿ ಸಂಬಂಧ ಇದೆ? ತುಂಬ ದೊಡ್ಡ ಸಂಬಂಧ ಇದೆ. ಯಾವ ಥರ ಸಂಬಂಧ ಅಂದರೆ ಆ ಸಂಬಂಧದ ಕೊಂಡಿ ಸ್ವಲ್ಪ ಕಳಿಸ್ತು ಅಂದ್ರೂ ಕೂಡ ಈ ಭೂಮಿ ಮೇಲೆ ಜೀವಿ ಮುಂದೆ ಇರುತ್ತಾ ಇರಲ್ವಾ ಅಂತಕ್ಕಂಥ ಪ್ರಶ್ನೆ, ದೊಡ್ಡ ಕ್ವಶನ್ ಮಾರ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ನಾವು ಯಾವ್ದಾರು ಒಂದು ಕೊಡೋದಿದ್ರೆ, ಎಕ್ಸಾಂಪಲ್ ಬಯೋಟಿಕ್ ಫ್ಯಾಕ್ಟರ್ ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ನ ನಡುವೆ ಯಾವ ರೀತಿ ಸಂಬಂಧ ಇದೆ? ಸಿಂಪಲ್ ನೋಡಿ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಸ್ಯ ಇದೆ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶಂಕರ್ ಸಾರ್ ಇದ್ದಾನೆ. ಹಾಗೆ ಶಂಕರ್ ಸಾರ್ ಇದು ಪ್ರಾಣಿ, ಇದು ಒಂದು ಜೀವಿ. ಓಕೆ, ಇದು ಒಂದು ಬಯೋಟಿಕ್ ಫ್ಯಾಕ್ಟರ್.
ಸಸ್ಯ ಇದೊಂದು ಜೀವಿ, ಇದೊಂದು ಬಯೋಟಿಕ್ ಫ್ಯಾಕ್ಟರ್. ಇವು ಸಸ್ಯಗಳು ಶಂಕರ್ ಸಾರಿಗೆ ಉಸಿರಾಡಲಿಕ್ಕೆ ಆಮ್ಲಜನಕ ಕೊಡುತ್ತೆ. ಕೊಡಲಿಲ್ಲ ಅಂದರೆ ಶಂಕರ್ ಸಾರು ಇಲ್ಲ. ಶಂಕರ್ ಸಾರೇನು ಕಡಿಮೆ ಅಲ್ಲ. ಸಸ್ಯ ಆಹಾರವನ್ನು ತಯಾರಿಸುವಂಥ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಇನ್ ಕೇಸ್ ಶಂಕರ್ ಸಾರ್ ಕಾರ್ಬನ್ ಡೈಆಕ್ಸೈಡ್ ಕೊಡಲಿಲ್ಲ ಅಂದರೆ ಸಸ್ಯನೂ ಕೂಡ ಇಲ್ಲ. ಸಸ್ಯಗಳು ಚೆನ್ನಾಗಿ ಬೆಳಿಬೇಕಪ್ಪ ಅಂದರೆ ಪ್ರಾಣಿಗಳು ಬೇಕು, ಪ್ರಾಣಿಗಳು ಚೆನ್ನಾಗಿ ಇರಬೇಕಪ್ಪ ಅಂದರೆ ಸಸ್ಯಗಳು ಬೇಕೇ ಬೇಕು. ವಾಟ್ ಎ ಬ್ಯೂಟಿಫುಲ್ ರಿಲೇಷನ್ ನೋಡಿ. ಈ ರಿಲೇಷನ್ಸ್ಗಳನ್ನು ವಿತ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಈ 3 ಇಂಟ್ರ್ಯಾಕ್ಷನ್ಸ್ಗಳು ಏನು ಈ ಎನ್ವೈರನ್ಮೆಂಟಲ್ ಕಾಂಪೊನೆಂಟಲ್ಲಿ ಇರ್ತಕ್ಕಂಥ 3 ಇಂಟ್ರ್ಯಾಕ್ಷನ್ಸ್ಗಳನ್ನು ನಿಮಗೆ ವಿತ್ ಎಕ್ಸಾಂಪಲ್ ನೋಡಿ. ಒಂದು ಸತಿ ಕ್ವಶನ್ ಬಂದ್ಬಿಟ್ಟಿತ್ತು, ಬಂಡೀಪುರದ ಅಭಯಾರಣ್ಯದಲ್ಲಿರ್ತಕ್ಕಂಥ ಎಲ್ಲ ಕೀಟಗಳನ್ನು ಒಮ್ಮೆಲೆ ಹೊರತೆಗೆದಾಗ ಏನಾಗತ್ತೆ? ಬಂಡೀಪುರ ಅಭಯಾರಣ್ಯ ನಳಿಸಿ ಬೆಳೆಯುತ್ತದೆ. ಬಂಡೀಪುರ ಅಭಯಾರಣ್ಯ ಕೀಟಗಳಿಲ್ಲದ ಹಾಗೆ ಚೆನ್ನಾಗಿ ಇರುತ್ತದೆ. ಬಂಡೀಪುರದ ಅಭಯಾರಣ್ಯ ನಶಿಸಿ ಹೋಗುತ್ತದೆ. ಸ್ನೇಹಿತರೆ, ಕೀಟಗಳು ಎಲ್ಲಾರ ನಾವು ಇಡೀ ಬಂಡೀಪುರದ ಅಭಯಾರಣ್ಯದಿಂದ ಹೊರಗಡೆ ತೆಗೆದುಬಿಟ್ರೆ ಬಂಡೀಪುರ ಅಭಯಾರಣ್ಯನೇ ನಶಿಸಿ ಹೋಗ್ಬಿಡುತ್ತೆ. ಯಾಕಂದರೆ ಒಂದು ಬ್ಯೂಟಿಫುಲ್ ರಿಲೇಷನ್ ಇದೆ ಸರ್. ಅದೆಂಗೆ ನಶಿಸಿ ಹೋಗ್ಬಿಡತ್ತೆ? ಎಲ್ಲ ಕೀಟಗಳನ್ನು ಹೊರಗಡೆ ತೆಗೆದ್ರೆ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆನೇ ನಡೆಯೋದಿಲ್ಲ, ಪಾಲಿನೇಷನ್ನೇ ನಡೆಯೋದಿಲ್ಲ. ಪಾಲಿನೇಷನ್ನೇ ನಡೆಯಲಿಲ್ಲ ಅಂದರೆ ಆ ಸಸ್ಯಗಳಿಗೆ ಬೀಜನೇ ಸೃಷ್ಟಿಯಾಗಲ್ಲ. ಆ ಸಸ್ಯಗಳಿಗೆ ಬೀಜ ಹಣ್ಣುಗಳೇ ಸೃಷ್ಟಿಯಾಗಿಲ್ಲ ಅಂದಮೇಲೆ ಆ ಸಸ್ಯಗಳ ಸಂತತಿ ಏನಾಗ್ಬಿಡತ್ತೆ? ನಾಶ ಆಗಿ ಹೋಗ್ಬಿಡತ್ತೆ. ಬಂಡೀಪುರ ಅಭಯಾರಣ್ಯ ಅನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತೆ. ಬಟ್ ಆ ಅರಣ್ಯ ಚೆನ್ನಾಗಿ ಬೆಳೆಯಬೇಕಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಕೀಟಗಳ ಪಾಲು ಅಥವಾ ಕೀಟಗಳ ಪಾತ್ರ ಏನಾಗಿದೆ? ಮಹತ್ತರವಾಗಿರ್ತಕ್ಕಂಥ ಪಾತ್ರ ಇದೆ ಸ್ನೇಹಿತರೆ. ಅವನ ವಿತ್ ಎಕ್ಸಾಂಪಲ್ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಈ 19ನೇ ವರ್ಷ ಅಂದರೆ PUC ದಾಟಿದಾಗ ನಮ್ಮ ಜೀವನ ಹೇಗಿರಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿ 21ನೇ ವರ್ಷದವರೆಗೂ ಆ ನಿರ್ಧಾರವನ್ನು ಬದಲಿಸದೇ ಇದ್ದರೆ 47, 48 ಮತ್ತು 51ನೇ ವರ್ಷ ಈ ವೃದ್ಧಾಪ್ಯದಲ್ಲಿ ನಮಗಿಷ್ಟ ಹೇಗೆ ಬೇಕೋ ಹಾಗೆ ಜೀವನ ಮಾಡ್ಬೋದು ಸ್ನೇಹಿತರೆ. 19, 21, 47, 48, 52 ಆಗಿದೆ, 51 ಇವೆಲ್ಲವೂ ಕೂಡ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ, ಪರಿಸರದ ಮೇಲೆ ನಮ್ಗೆ ಯಾವ ರೀತಿ ಕರ್ತವ್ಯಗಳಿದೆ, ಪರಿಸರವನ್ನು ಕಾಪಾಡಿಕೊಳ್ಳಲಿಕ್ಕೆ ಸರ್ಕಾರದ ಕರ್ತವ್ಯಗಳೇನಿದೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ವಿಧಿಗಳು, ಆರ್ಟಿಕಲ್ಸ್ಗಳು. ಈ ಆರ್ಟಿಕಲ್ಸ್ಗಳ ಮೇಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ವಿಧಿ 19 ಆರ್ಟಿಕಲ್ ನಂಬರ್ 19 ಮತ್ತು 19G ಆ್ಯಂಡ್ 19A ಕ್ಲಿಯರ್. ಈಸಿಯಾಗಿ ನೆನ್ಪಿಟ್ಕೊಳ್ಳಿ. 19(1)A ವಿಧಿ, ನೆಕ್ಸ್ಟ್ 19(1)G ವಿಧಿ. ನೋಡಿ, ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಉದ್ಯೋಗದ ಹಕ್ಕು. ನೋಡಿ, ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ತಾನು ಹೇಗೆ ಬದುಕಬೇಕೋ ಹಾಗೆ ಬದುಕುವ ಹಕ್ಕನ್ನು ಸರ್ಕಾರ ನಮಗೆ ಕೊಟ್ಟಿದೆ. ಮತ್ತು ನಮ್ಮ ಲಾಭಕ್ಕಾಗಿ ನಾವು ಯಾವುದೇ ಒಂದು ಉದ್ಯೋಗವನ್ನು ಕೈಗೊಂಡು ನಾವು ಸಂಪನ್ಮೂಲರಾದರೆ ದೇಶ ಸಂಪನ್ಮೂಲ ಆಗತ್ತೆ ಅಂತ ಈ ಹಕ್ಕುಗಳನ್ನು ಕೊಟ್ಟಿದೆ. ಬಟ್ ಈ ಹಕ್ಕುಗಳನ್ನು ಕೊಟ್ಟಿದ್ರೂ ಕೂಡ ಈ ಹಕ್ಕುಗಳಿಗಾಗಿ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾನು ಉದ್ಯೋಗ ಮಾಡಲಿಕ್ಕೆ ಆ ಕಾರ್ಡನ್ನು ಕಡಿಬೇಕು, ನೋ. ನೀವು ಈ ಹಕ್ಕುಗಳನ್ನು ಬಳಸ್ಕೊಳ್ಳಿ, ಆದರೆ ಈ ಹಕ್ಕುಗಳಿಂದ ಪರಿಸರಕ್ಕೆ ಹಾನಿ ಆಗದಂತೆ ಈ ಹಕ್ಕುಗಳನ್ನು ಬಳಸಬೇಕು ಅಂತ ಈ ಆರ್ಟಿಕಲ್ ನಂಬರ್ 19A ಆ್ಯಂಡ್ ಆರ್ಟಿಕಲ್ ನಂಬರ್ 19G ಹೇಳುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪರಿಸರವನ್ನು ಸಂರಕ್ಷಣೆ ಯಾಕೆ ಮಾಡಬೇಕು? ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ರೂ ಕೂಡ, ಆ ಹಕ್ಕು ಕೊಟ್ಟಿದ್ರೂ ಕೂಡ ಆ ಹಕ್ಕುಗಳನ್ನು ಇಲ್ಲಿ ಬಳಸೋ ಹಾಗೆ ಇಲ್ಲ ಅಂತ ಈ ಆರ್ಟಿಕಲ್ ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 21. ನೋಡಿ, ಇದು ಜೀವನದ ಹಕ್ಕು, ರೈಟ್ ಟು ಲೈಫ್. ನೀನು ಬದುಕಬೇಕಪ್ಪ ಅಂದ್ರೂ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಇದರ ಅರ್ಥವನ್ನು ವಿಸ್ತರಿಸಿ ಹೇಳಿದೆ. ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರದಲ್ಲಿ ಬದುಕುವ ಹಕ್ಕು ಕೂಡ ಇದರೊಳಗೆ ಬರುತ್ತದೆ. ನೋಡಿ, ಒಬ್ಬ ವ್ಯಕ್ತಿ ಸ್ವಚ್ಛ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರದಲ್ಲಿ ಬದುಕಬೇಕಪ್ಪ ಅಂದರೆ ಆ ಪರಿಸರನ ಏನು ಮಾಡಬಾರ್ದು? ಅವನು ನಾಶ ಮಾಡಬಾರ್ದು. ಆ ಪರಿಸರಕ್ಕೆ ಯಾವುದೇ ತೊಂದರೆ ಆಗದ ಹಾಗೆ ತಾನು ಬದುಕ್ತಕ್ಕಂಥ ಹಕ್ಕು ಯಾವ ಆರ್ಟಿಕಲ್ ಕೊಡುತ್ತೆ ಅಂದರೆ ಆರ್ಟಿಕಲ್ ನಂಬರ್ 21 ಈ ಅಧಿಕಾರವನ್ನು ಕೊಡುತ್ತೆ ಸ್ನೇಹಿತರೆ. ಆರ್ಟಿಕಲ್ ನಂಬರ್ 47 ಹೇಳುತ್ತೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವನ್ನು ಸುಧಾರಿಸಬೇಕಪ್ಪ ಅಂದರೆ ಅವನಿಗೆ ಗುಣಮಟ್ಟದ ಪರಿಸರವನ್ನು ಕೊಡಬೇಕು. ತನ್ನ ಸುತ್ತಲೂ ಪರಿಸರ ಚೆನ್ನಾಗಿತ್ತು ಅಂದರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸರ್ಕಾರ ಏನು ಮಾಡುತ್ತೆ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಹಾಗೆ ಮಾಡುತ್ತೆ. ಸ್ವಚ್ಛವಾಗಿಡುವ ಹಾಗೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಯಾವ್ದು ಕೊಡುತ್ತೆ? ಆರ್ಟಿಕಲ್ 47. ಇದಕ್ಕೆ ಗ್ರಾಮ ಪಂಚಾಯತಿಯವರು ಏನು ಮಾಡ್ತಿರ್ತಾರೆ? ಫೋಮ್ ಓಡಿಸ್ತಾರೆ ಅಥವಾ ಆ ಊರಿನ ಸುತ್ತ ಏನು ಅವೆಲ್ಲ ಕ್ಲೀನ್ ಮಾಡ್ತಾರೆ. ಈ ಆರ್ಟಿಕಲ್ನ ಅಂಡರ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 48A. ಇದು ನಮ್ಮ ಡಿಡಕ್ಟಿವ್ ಪ್ರಿನ್ಸಿಪಾಲ್, ರಾಜ್ಯ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ ಹೇಳುತ್ತೆ ಸರ್ಕಾರವು ಪರಿಸರವನ್ನು ರಕ್ಷಿಸಬೇಕು. ಅರಣ್ಯ ಮತ್ತು
ವನ್ಯಜೀವಿಗಳನ್ನು ಕಾಪಾಡಬೇಕು ಎಂದು ಹೇಳುತ್ತೆ. ನೋಡಿ, ಸರ್ಕಾರ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಅರಣ್ಯ ಮತ್ತು ವನ್ಯಜೀವಿಗಳನ್ನು ಏನು ಮಾಡಬೇಕು ಅಂದರೆ ರಕ್ಷಣೆಯನ್ನು ಮಾಡಬೇಕು ಅಂತ ಮಾಹಿತಿಯನ್ನು ಯಾವ ಆರ್ಟಿಕಲ್ ಹೇಳುತ್ತೆ ಅಂದರೆ ಆರ್ಟಿಕಲ್ ನಂಬರ್ 48A ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆರ್ಟಿಕಲ್ 51 ಏನು ಹೇಳುತ್ತೆ ನೋಡಿ, ಪ್ರತಿಯೊಬ್ಬ ನಾಗರಿಕ ತಾನು ಹೇಗೆ ಬೇಕೋ ಹಾಗೆ ಬದುಕಬೇಕಂತ ಅಲ್ಲ. ನೋಡಿ, ಅಲ್ಲಿ ನಿಮಗೆ ಸರ್ಕಾರ ಪರಿಸರವನ್ನು ತಾನೇ ರಕ್ಷಣೆ ಮಾಡುತ್ತೆ. ಬಟ್ ಇಲ್ಲಿ ಹಾಗಲ್ಲ, ತನ್ನ ಕರ್ತವ್ಯ, ಒಬ್ಬ ಪ್ರಜೆಯ ಕರ್ತವ್ಯನೂ ಕೂಡ ಅಂತಕ್ಕಂಥ ಮಾಹಿತಿಯನ್ನು ಯಾವುದು ಹೇಳುತ್ತೆ, ಆರ್ಟಿಕಲ್ ನಂಬರ್ 51A ಹೇಳುತ್ತೆ. ನೋಡಿ, ಅವನು ಎಷ್ಟು ಚೆನ್ನಾಗಿ ಹೇಳಿದಾನಂದರೆ, ಇದು ನಾಗರಿಕರ ಮೂಲ ಕರ್ತವ್ಯಗಳಲ್ಲಿ ಒಂದು. ಏನು ಮೂಲ ಕರ್ತವ್ಯಗಳಲ್ಲಿ ಒಂದು? ಪ್ರತಿಯೊಬ್ಬ ನಾಗರಿಕ ಪರಿಸರವನ್ನು ರಕ್ಷಣೆ ಮಾಡಬೇಕು, ಅರಣ್ಯ, ನದಿ, ಸರೋವರ, ವನ್ಯಜೀವಿಗಳನ್ನು ಕಾಪಾಡಬೇಕು, ಜೀವಿಗಳ ಮೇಲೆ ಕರುಣೆ ತೋರಬೇಕು. ಥರ ದುಡ್ಡಿದೆ ಅಂತ ಹೇಳಿ ನದಿ ಪಾತ್ರವನ್ನು ವಿಸ್ತಾರ ಮಾಡೋದಾದರೂ, ನದಿಯನ್ನು ಅಕ್ವೈರ್ಡ್ ಮಾಡೋದಾದರೂ ಆಗಿರ್ಬೋದು, ಅಥವಾ ಕೆರೆಯನ್ನು ಅಕ್ವೈರ್ಡ್ ಮಾಡೋದಾದರೂ ಆಗಿರ್ಬೋದು, ಅಥವಾ ತನ್ನ ದುಡ್ಡಿದೆ ಅಂತ ಹೇಳಿ ಯಾವುದೋ ಫಾರೆಸ್ಟ್ ಲ್ಯಾಂಡನ್ನು ಅವನು ಕಡಿದು ಅಲ್ಲಿ ಸಾಗುವಳಿ ಮಾಡ್ತಕ್ಕಂಥ ಹಕ್ಕು ಸರ್ಕಾರ ಅಂದರೆ ನಮ್ಮ ಸಂವಿಧಾನ ಯಾವುದೇ ಒಬ್ಬ ಪ್ರಜೆಗೆ ಕೊಟ್ಟಿಲ್ಲ. ಬಟ್ ಆ ಪ್ರಜೆ ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಆ ಪ್ರಜೆಯ ಕರ್ತವ್ಯ ಅಂತಕ್ಕಂಥ ಮಾಹಿತಿಯನ್ನು ಯಾವ ಆರ್ಟಿಕಲ್ ಹೇಳುತ್ತೆ ಅಂದರೆ 51A ಆರ್ಟಿಕಲ್ ಹೇಳುತ್ತೆ ಸ್ನೇಹಿತರೆ. ನೋಡಿ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ಗಳು. ಈ ಎಲ್ಲ ಆರ್ಟಿಕಲ್ಸ್ಗಳು ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಪಾತ್ರ ಮತ್ತು ಪ್ರಜೆಗಳ ಪಾತ್ರವನ್ನು ಎತ್ತಿ ಹಿಡಿತಕ್ಕಂತಹ ನಮ್ಮ ಸಂವಿಧಾನದ ವಿಧಿಗಳು ಸ್ನೇಹಿತರೆ. ಈ ಸಂವಿಧಾನದ ವಿಧಿಗಳ ಮೇಲೆಯೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು. ನೋಡಿ, ನಾನು ಈ ಟಾಪಿಕಲ್ಲಿ ನಿಮಗೆ ಪರಿಸರ ಅಂದರೆ ಏನು, ಪರಿಸರ ಶಾಸ್ತ್ರ ಅಂದರೆ ಎನ್ವಿರಾನ್ಮೆಂಟ್ ಅಂದರೆ ಏನು, ಎಕಾಲಜಿ ಅಂದರೆ ಏನು, ಈ ಎನ್ವಿರಾನ್ಮೆಂಟ್ ಎಕಾಲಜಿ ಏನು ಡಿಫ್ರೆನ್ಸ್ ಇದೆ, ಆಟೋ ಎಕಾಲಜಿ ಅಂದರೆ ಏನು, ಸಿನ್ ಎಕಾಲಜಿ ಅಂದರೆ ಏನು, ಅವುಗಳಿಗೆ ಎಕ್ಸಾಂಪಲ್ಸ್ ಅಂಡ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್, ಆ ಕಾಂಪೊನೆಂಟ್ಸ್ಗಳನ್ನು ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು, ಅವುಗಳ ಬಗ್ಗೆ ಎಕ್ಸಾಮಲ್ಲಿ ಹೇಗೆ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದರ ನಂತರದ ಕ್ಲಾಸಸ್ಗಳನ್ನು ಮತ್ತೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ. PSTRಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪರಿಸರ ಅಂತಕ್ಕಂಥ ಟಾಪಿಕ್ ಬರುತ್ತೆ. ನೋಡಿ, ಎಂಜಾಯ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.